ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಂದು ಬೆಳಗಿನ ಶುಭ ವಂದನೆಗಳು. ಪ್ರೀತಿಯ ದೇವ ಜನರೇ, ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಮಾತ್ರದಿಂದಲೇ ಉಂಟು ಮಾಡಿದಂತ ಮಹಾ ತಂದೆಯಾಗಿರುವಂತ ದೇವರೇ, ಈ ಸೃಷ್ಟಿಯಲ್ಲಿ ನಿನ್ನ ಮನುಷ್ಯರನ್ನ ಹುಟ್ಟಿಸಬೇಕು ಎನ್ನುವಂತ ಕೋಟ್ಯಾನುಕೋಟಿ ಆಲೋಚನೆ, ಕೋಟ್ಯಾನುಕೋಟಿ ವರ್ಷಗಳ ಹಿಂದಿನ ಒಂದು ಆಲೋಚನೆಗೆ ಅನುಸಾರವಾಗಿ ತಂದೆ ನಮ್ಮನ್ನು ಇವತ್ತಿನವರೆಗೆ ತಂದೆ. ನಾವು ಯಾವ ಪ್ರಾಂತ್ಯದಲ್ಲಿ, ಯಾರ ಒಂದು ಗರ್ಭದ ಮೂಲಕವಾಗಿ, ಯಾವ ಒಂದು ಕಾಲದಲ್ಲಿ ಹುಟ್ಟಬೇಕು ಎನ್ನುವಂತ ಒಂದು ನಿನ್ನ ತೀರ್ಮಾನಕ್ಕನುಸಾರವಾಗಿ ತಂದೆ ನಾವು ಹುಟ್ಟಿದ್ದೇವೆ. ಅದರಂತೆ ದೇವ, ನಿನ್ನ ಗ್ರಂಥದಲ್ಲಿ ನಾವು ನಮ್ಮ ವಿಷಯದಲ್ಲಿ ಬರೆಯಲ್ಪಟ್ಟಂತ ರೀತಿಯಲ್ಲಿ ಸ್ವಾಮಿ, ನಾವು ಪ್ರತಿದಿನವೂ ಕೂಡ ನಿನ್ನ ಕೆಲಸವನ್ನು ಮಾಡುವಂತವರಾಗಿ ಇರಲು ಸಹಾಯ ಮಾಡು. ಆ ಒಂದು ಕೆಲಸದ ನಿಮಿತ್ತವಾಗಿಯೇ ತಂದೆ ಈ ಒಂದು ಸಮಯದಲ್ಲಿ ದೇವರೇ, ಪ್ರತಿಯೊಬ್ಬೊಬ್ಬರು ನಾವು ಕೂಡಿ ಬಂದಿರುವಂತದ್ದು ನಡೆದಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ಸೇರುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ತಂದೆ. ಈ ಒಂದು ಸಮಯವನ್ನು ನಾವು ವ್ಯರ್ಥ ಮಾಡಿಕೊಳ್ಳದಂತೆ ನಿನ್ನ ಮಾತುಗಳನ್ನು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಮ್ಮ ಜೀವಿತಗಳಲ್ಲಿ ಅದನ್ನು ಅಳವಡಿಸಿಕೊಂಡು ಮಹಾಜ್ಞಾನವಂತರಾಗಿ ನಾವು ಬದಲಾಗಿ ತಂದೆ ಈ ಮಹಾಜ್ಞಾನವನ್ನು ಇನ್ನೊಬ್ಬರಿಗೆ ಹೇಳುವಂತ ಕೆಲಸವನ್ನು ನಾವು ಮಾಡುವಂತೆ ದೇವ ನಮಗೆ ಸಹಾಯವನ್ನು ಅನುಗ್ರಹಿಸಬೇಕೆಂಬುದಾಗಿ ನಿಮ್ಮನ್ನು ಬಹಳವಾಗಿ ಬೇಡಿಕೊಳ್ಳುತ್ತಾ, ಕಾರ್ಯಕ್ರಮದಲ್ಲಿ ಸೇರಿ ಬಂದಿರುವಂತಹ ಪ್ರತಿಯೊಬ್ಬರನ್ನು ಹೆಸರುಗಳಿಂದ ಆಶೀರ್ವದಿಸಿ ಕಾಪಾಡಿ ನಡೆಸಲು ಪ್ರಾರ್ಥಿಸುತ್ತಾ, ನಿನ್ನ ಒಂದು ಮಾತುಗಳನ್ನು ಹೇಳಲಿಕ್ಕಿರುವಂತ ನನಗೆ ದೇವರೇ ವಿಶೇಷವಾದಂತಹ ಒಂದು ದಯೆಯನ್ನು ಅನುಗ್ರಹಿಸಿ, ನೀನು ಮೆಚ್ಚುವಂತ ರೀತಿಯಲ್ಲಿ, ಎಲ್ಲರಿಗೂ ಅರ್ಥವಾಗುವಂತ ರೀತಿಯಲ್ಲಿ ನಿನ್ನ ಮಾತುಗಳನ್ನು ಹೇಳುವಂತೆ ನನಗೆ ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸಿ ನಮ್ಮೆಲ್ಲರನ್ನು ಸನಾತನ ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ಳುತ್ತಾ, ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಪ್ರೀತಿಯ ದೇವಜನರೇ, ಈ ಒಂದು ಅಮೂಲ್ಯವಾದಂತ ಸಮಯದಲ್ಲಿ ನಾವು ಒಂದು ಅಮೂಲ್ಯವಾದಂತ ಅಂಶವನ್ನು ನಾವು ಆಲೋಚನೆ ಮಾಡಿ ನೋಡಿಕೊಳ್ಳೋಣ. ಅಂಶದ ಹೆಸರು ಏನು ಅಂತ ಹೇಳಿದ್ರೆ, ದೇವರು ನಮ್ಮಲ್ಲಿಂದ ಪರಿಶುದ್ಧಾತ್ಮ ದೇವರನ್ನ ತೆಗೆಯುವಂತ ಅವಕಾಶ ಇದೆಯಾ ಎಂಬುದಾಗಿ ಮತ್ತೆ ಹೇಳ್ತೀನಿ. ದೇವರು ನಮ್ಮಲ್ಲಿಂದ ಈ ಒಂದು ಪವಿತ್ರಾತ್ಮನನ್ನ ತೆಗೆಯುವಂತ ಅವಕಾಶಗಳು ಇದೆಯಾ ಎಂಬುದಾಗಿ. ಯಾಕೆಂತಂದ್ರೆ ಮನುಷ್ಯನು ಒಂದು ದೇವರ ದಯೆಯಿಂದ ಪವಿತ್ರಾತ್ಮ ವರವನ್ನು ಹೊಂದಿಕೊಳ್ತಾನೆ. ಆ ಒಂದು ಹೊಂದಿಕೊಂಡಂತ ಸಮಯದಲ್ಲಿ ಮನುಷ್ಯನು, ನಾವೆಲ್ಲರೂ ಕೂಡ ಅಪರಾಧವನ್ನ ಮಾಡುವಂತವರಾಗಿ, ಅಪರಾಧವನ್ನ ಮಾಡುವಂತ ಸ್ಥಿತಿಗಳು ಕೆಲವು ಸಾರಿ ಏರ್ಪಟ್ಟಂತ ಸಮಯದಲ್ಲಿ ಪವಿತ್ರಾತ್ಮನು ನಮ್ಮನ್ನ ಬಿಟ್ಟು ಹೋಗ್ತಾನ, ಇಲ್ಲ ನಮ್ಮೊಳಗೆ ಇರ್ತಾನ ಎನ್ನುವಂತ ಒಂದು ಅಂಶವನ್ನು ನಾವು ಈ ಒಂದು ಸಮಯದಲ್ಲಿ ನೋಡಿಕೊಳ್ಳೋಣ. ಬಹಳವಾದಂತ ಪ್ರಾಮುಖ್ಯವಾದಂತ ಒಂದು ತಿಳುವಳಿಕೆ ಉಳ್ಳಂತ ಒಂದು ಅಂಶ ಇದು. ಯಾಕೆ ಅಂತಂದ್ರೆ, ದೇವ ಗ್ರಂಥದಲ್ಲಿ ದೇವರು ಏನಕ್ಕೋಸ್ಕರ ಈ ಒಂದು ದೇವರು ನಮಗೆ ಈ ದೇವರ ವಾಕ್ಯವನ್ನ ಏನಕ್ಕೋಸ್ಕರ ಬರೆಸಿ ಕೊಟ್ಟಿದ್ದಾನೆ ಅಂತಂದ್ರೆ, ನಾವೆಲ್ಲರೂ ಕೂಡ ಮಹಾಜ್ಞಾನಿಗಳಾಗಬೇಕು ಎನ್ನುವಂತ ಉದ್ದೇಶದಿಂದಲೇ ಹೊರತು ಬೇರೆ ಯಾವ ಉದ್ದೇಶದಿಂದಲೂ ಅಲ್ಲ. ಯಾಕೆ ಅಂತಂದ್ರೆ, ಇವತ್ತು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ, ಆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಬರೆಯಲ್ಪಟ್ಟಂತ ಈ ಒಂದು ಗ್ರಂಥಗಳ ಹಿಂದೆ ಎಷ್ಟೋ ಒಂದು ಭಕ್ತರ ಪ್ರಾಣ ತ್ಯಾಗಗಳು ಎನ್ನುವಂಥದ್ದಿದೆ. ಆ ಒಂದು ಮೂಲ ಭಾಷೆಗಳಲ್ಲಿಯೂ ಬರೆಯಲ್ಪಟ್ಟಿದ್ದನ್ನು ನೋಡುವಂತಂದ್ರೆ ಗ್ರೀಕ್ ಮತ್ತು ಇಬ್ರಿಯ ಭಾಷೆಗಳಲ್ಲಿಯೂ ಬರೆಯಲ್ಪಟ್ಟಿದೆ. ಇವತ್ತು ನಮಗೆ ಕನ್ನಡ ಬೈಬಲ್ ಆಗಿರ್ಬೋದು, ತೆಲುಗು ಬೈಬಲ್ ಆಗಿರ್ಬೋದು, ಇಂಗ್ಲಿಷ್ ಭಾಷೆಗಳಲ್ಲಾಗಿರ್ಬೋದು, ಇದರೆಲ್ಲ ತರ್ಜಿಮೆ ಆಗಿದೆ ಅಂದ್ರೆ ಇದರ ಹಿಂದೆ ದೇವರ ಪ್ರಣಾಳಿಕೆಗಳಿದೆ. ಮತ್ತೆ ದೇವರ ಉದ್ದೇಶಗಳಿರುವಂತ ಕಾರಣವೇ ಇದನ್ನ ಕೊಟ್ಟಿದ್ದಾನೆ. ಅದರಲ್ಲಿ ದೇವರ ಉದ್ದೇಶಗಳು, ಪ್ರಣಾಳಿಕೆಗಳು ಏನು ಎಂಬುದಾಗಿ ನೋಡುವಂತದ್ದಾದ್ರೆ, ಎಲ್ಲ ಒಂದು ಮನುಷ್ಯರು ಎಲ್ಲಾ ಭಾಷೆಗಳಲ್ಲಿ ಇದನ್ನ ತಿಳಿದುಕೊಳ್ಳಬೇಕೆನ್ನುವಂತ ಉದ್ದೇಶದಿಂದಲೇ ಇದನ್ನ ಮಾಡಿದ್ದಾನೆ. ಆಗಿರುವಂತ ಕಾರಣ ಈ ಒಂದು ಪ್ರತಿಯೊಂದು ಜ್ಞಾನವನ್ನು ನಾವು ಅರ್ಥ ಮಾಡಿಕೊಳ್ಳುವಂತವರಾಗಿರೋಣ. ಈ ಒಂದು ಸಮಯದಲ್ಲೂ ಕೂಡ ಪರಿಶುದ್ಧಾತ್ಮ ದೇವರನ್ನ ತೆಗೆಯುವಂತ ಅವಕಾಶ ಇದೆಯಾ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಒಂದು ವಚನವನ್ನ ಓದಿಕೊಂಡು ಈ ಒಂದು ವಾಕ್ಯ ಭಾಗದಲ್ಲಿ ಮುಂದೆ ಹೋಗೋಣ. ಕೀರ್ತನೆಗಳ ಗ್ರಂಥ 51ನೇ ಅಧ್ಯಾಯ, ಕೀರ್ತನೆಗಳು 51:11 ಓದಿ. ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ ಎಂಬುದಾಗಿ ಮಹಾಭಕ್ತನಾಗಿರುವಂತ ದಾವೀದನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಅಂದ್ರೆ, ಸ್ವಾಮಿ ನಿನ್ನ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗಿಬೇಡ ಎಂಬುದಾಗಿ. ಅಂದ್ರೆ ಪರಿಶುದ್ಧಾತ್ಮನನ್ನ ತೆಗಿತಾನೆ ಅಂತಲ್ಲ ಈ ಮಾತಿನ ಅರ್ಥ. ಈ ಮಾತಿನ ಅರ್ಥವನ್ನು ನೋಡುವಂತದ್ದಾದ್ರೆ ಪರಿಶುದ್ಧಾತ್ಮನನ್ನ ಆತನೊಳಗಿಂದ ತೆಗೆಯುವಂತ ಒಂದು ಪರಿಸ್ಥಿತಿ ಇರುವಂತ ಕಾರಣವೇ ಆತನ ಆ ರೀತಿಯಾಗಿ ಹೇಳ್ತಾನೆ.
ಅಂದ್ರೆ ಪರಿಶುದ್ಧಾತ್ಮನು ತೆಗಿಬೇಡ ಎಂಬುದಾಗಿ ಆತನು ಮಾತಾಡ್ತಾನೆ. ಇಲ್ಲಿ ಈ ಒಂದು ಪರಿಶುದ್ಧಾತ್ಮನನ್ನು ತೆಗಿತಾನ. ಯಾಕೆಂದ್ರೆ ಆತನು ಆತನ ಒಂದು ದಾವೀದನ ಒಂದು ಜೀವಿತ ಕಾಲವನ್ನು ನೋಡುವಂತದ್ದಾದ್ರೆ ಆತನು ಅತಿ ಭಕ್ತಿವಂತನಾಗಿ ಕೆಲವೊಂದು ಸಮಯಗಳಿಗೆ ಕಂಡ್ರುನುನ ಕೆಲವೊಂದು ಸಮಯಗಳಲ್ಲಿ ಆತನು ಭಕ್ತಿಹೀನನಾಗಿ ಕಾಣ್ತಾನೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನಮಗೆ ಚರಿತ್ರೆಯನ್ನು ತಿಳಿಸುತ್ತೆ. ಯಾಕೆ ಅಂತಂದ್ರೆ ಆತನು ಆ ಬೆತ್ಷೆಬೆಯ ಸಂಗಡ ನಡೆದುಕೊಳ್ಳುವಂತ ರೀತಿಯಲ್ಲಿ ಗೊತ್ತಾಗುತ್ತೆ. ಅದು ದೇವರ ಲೆಕ್ಕದಲ್ಲಿ ಆ ಮಹಾ ಅಪರಾಧ ಆಗುತ್ತೆ ಅನ್ನುವಂಥದ್ದು ಗೊತ್ತಿದೆ. ಆಗಿರುವಂತ ಕಾರಣ ಈತನು ಏನಕ್ಕೋಸ್ಕರ ಈ ಮಾತನ್ನ ಹೇಳ್ತಾನೆ, ಇಲ್ಲ ದೇವರು ಏನಕ್ಕೋಸ್ಕರ ಪರಿಶುದ್ಧಾತ್ಮನನ್ನು ತೆಗಿತಾರೆ. ಒಂದು ಸಾರಿ ಒಂದು ವಾಕ್ಯವನ್ನ ಓದಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 28ನೇ ವಚನವನ್ನು ಗಮನಿಸಿ. ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದಂತ ಕಾರಣ ದೇವರು ಅವ್ರನ್ನ ಅನಿಷ್ಟ ಭಾವಕ್ಕೆ ಒಪ್ಪಿಸ್ತಾನಂತ. ಈತನ ಏನ್ ಮಾಡ್ತಾನೆ ಅಂದ್ರೆ ಅಪರಾಧಗಳನ್ನ ಮಾಡ್ತಾನೆ. ಅಂದ್ರೆ ದೇವರಿಂದ ದೂರ ಆಗ್ತಾನೆ. ದೇವರಿಂದ ದೂರ ಆದಾಗ ದೇವರ ಮಾತುಗಳನ್ನ ಮರೆತು ಹೋಗ್ತಾನೆ. ದೇವರ ಮಾತುಗಳನ್ನ ಮರೆತೋಗಿ ಆತನ ಇಷ್ಟಾನುಸಾರವಾಗಿ ಜೀವಿಸೋದಕ್ಕೆ ಹೋಗ್ತಾನೆ. ಇಷ್ಟಾನುಸಾರವಾಗಿ ಜೀವಿಸಿದಾಗ ದೇವರು ಏನ್ ಮಾಡ್ತಾನೆ, ಅನಿಷ್ಟ ಭಾವಕ್ಕೆ ಒಪ್ಪಿಸ್ತಾನಂತ. ಅದೇ ಇಲ್ಲಿರುವಂತದ್ದು. ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದ್ದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವವರಾಗುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನಂತೆ. ಅಂದ್ರೆ ಈ ರೀತಿಯಾಗಿ ದೇವರು ಅನಿಷ್ಟ ಭಾವಕ್ಕೆ ಒಪ್ಪಿಸಿದ್ರೆ, ಅಂದ್ರೆ ಮನುಷ್ಯನು ಪಾಪಗಳನ್ನು ಮಾಡುವಂತ ಪರಿಸ್ಥಿತಿ ಏರ್ಪಟ್ರೆ ಆಗ ಪವಿತ್ರಾತ್ಮನನ್ನ ದೇವರು ಆತನೊಳಗಿಂದ ತೆಗಿತಾನ. ಇದರ ಅರ್ಥವು ಏನು ಅಂದ್ರೆ ಆ ಒಂದು ಹಳೆ ಒಡಂಬಡಿಕೆಯಲ್ಲಿ ಅಂದ್ರೆ ದಾವೀದನು ಕೀರ್ತನೆ ಭಾಗಗಳಲ್ಲಿ ಹೇಳುವಂತ ಮಾತಿನ ಅರ್ಥವು ಏನು? ಇಲ್ಲಿ ಸ್ಪಷ್ಟವಾಗಿ ಒಂದು ಕಾರ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಬೈಬಲನ್ನು ಓದುವಂತ ಸಮಯದಲ್ಲಿ ಕಾಲ, ಸಂದರ್ಭ, ಭಾಷೆ, ಭಾವ ಎನ್ನುವಂಥದ್ದು ಪ್ರಾಮುಖ್ಯವಾದಂತ ಅಂಶ. ಈ 4 ಪಾಯಿಂಟ್ಗಳು ಅದೊಂಥರ ಒಂದು ಬೇಸಿಕ್ ಆಗಿ ಅಂದ್ರೆ ಅಡಿಪಾಯವಾಗಿ ಈ 4 ವಿಚಾರಗಳು, ಈ 4 ಪಾಯಿಂಟ್ಗಳನ್ನು ತಲೆಯಲ್ಲಿ ಇಟ್ಕೊಂಡು ಓದಿದ್ರೇನೆ ಬೈಬಲ್ ಅರ್ಥವಾಗುತ್ತೆ. ಬಿಟ್ರೆ ಅಂದ್ರೆ ಅರ್ಥವಾಗಲ್ಲ. ಇಲ್ಲಿ ಆತನು ಹೇಳುವಂತ ಮಾತು ಯಾವ ಕಾಲಕ್ಕೆ ಸಂಬಂಧಪಟ್ಟಿದೆ? ಈ ಕಾಲವನ್ನ ಕುರಿತು ನಾವೀಗ ಹೇಳಿದಂತ ನಾನು ಹೇಳಿದಂತ 4 ಒಂದು ಅಂಶಗಳಲ್ಲಿ ಕಾಲದ ಒಂದು ಅಂಶವನ್ನು ನಾವು ಆಲೋಚನೆಯಲ್ಲಿ ಇಟ್ಟುಕೊಂಡು ನಾವು ಆಲೋಚನೆ ಮಾಡಿದ್ರೆ ಅದು ಯಾವ ಕಾಲದಲ್ಲಿ ಬರೆಯಲ್ಪಟ್ಟಿರುವಂತ ಮಾತು ಅಂತ ನೋಡುವಾಗ ಕ್ರಿಸ್ತ ಪೂರ್ವದಲ್ಲಿ ಬರೆಯಲ್ಪಟ್ಟಿರುವಂತ ಮಾತು. ಕ್ರಿಸ್ತ ಪೂರ್ವದಲ್ಲಿ ಅಂತ ಅಂದ್ರೆ ಅದು ಯಾವಾಗ? ಪವಿತ್ರಾತ್ಮನು ಈ ಭೂಮಿ ಮೇಲೆ ಶಾಶ್ವತವಾಗಿ ಬಂದಿರ್ಲಿಲ್ವಾ? ದಾವೀದನು ಆ ಒಂದು 51ನೇ ಕೀರ್ತನೆ 11ನೇ ವಚನದಲ್ಲಿ ಆತನು ಪವಿತ್ರಾತ್ಮನನ್ನು ನನ್ನಿಂದ ತೆಗಿಬೇಡ ಎಂಬುದಾಗಿ ಆತನು ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಪವಿತ್ರಾತ್ಮನು ಶಾಶ್ವತವಾಗಿ ಭೂಮಿಗೆ ಬಂದಿದ್ದ ಇಲ್ವಾ? ಯಾರಾದ್ರೂ ಉತ್ತರ ಕೊಡಿ. ಬರ್ತಿದ್ದಿತ್ತು, ಹೋಗ್ತಿದ್ದಿತ್ತು, ಈ ರೀತಿಯಾಗಿ ನಡೀತಾ ಇತ್ತು. ಅಂದ್ರೆ ಶಾಶ್ವತವಾಗಿ ಬಂದಿರ್ಲಿಲ್ವಾ? ಶಾಶ್ವತವಾಗಿ ಬಂದಿರ್ಲಿಲ್ಲ. ಆತನು ಬರ್ತಿದ್ದಂತ ಹೋಗ್ತಿದ್ದಂತ ಕಾರ್ಯ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದ್ರೆ ಈಗ ಶಾಶ್ವತವಾಗಿ ಭೂಮಿಗೆ ಬಂದಿದ್ದಂತ ಕಾರ್ಯ ಇದೆಯಾ ಅಂತ ನೋಡುವಾಗ ಭೂಮಿಗೆ ಶಾಶ್ವತವಾಗಿ ಬಂದಿದ್ದಂತ ಕಾರ್ಯವೂ ಇದೆ. ಅದು ಇಲ್ಲಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನದಲ್ಲಿ ಆಗ ನಿಮಗೆ ಪವಿತ್ರಾತ್ಮ ದಾನ ಮಾಡಲ್ಪಡ್ತದೆ. ಅಂದ್ರೆ ನೀವು ಎಲ್ಲರೂ ದೇವರ ಕಡೆಗೆ ತಿರುಗಿಕೊಂಡು ನೀವು ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ರಿ. ಈ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಾಗ ಏನಾಗುತ್ತೆ? ಪವಿತ್ರಾತ್ಮ ದಾನ ಮಾಡಲ್ಪಡುತ್ತೆ. ಪವಿತ್ರಾತ್ಮ ದಾನ ಮಾಡಲ್ಪಡುತ್ತೆ. ಈ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಾಗ ಏನಾಗುತ್ತೆ? ಪವಿತ್ರಾತ್ಮನು ಆತನೊಳಗೆ ಯಾರು ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ತಾನೋ ಆತನ ಒಳಗೆ ಪವಿತ್ರಾತ್ಮ ಎನ್ನುವಂಥದ್ದು ದಾನ ಮಾಡಲ್ಪಟ್ಟಾಗ ಪವಿತ್ರಾತ್ಮನ ಆತನೊಳಗೆ ಇರ್ತಾನೆ. ಅಂದ್ರೆ ಸಂಘವಾಗಿ ಪ್ರಾರಂಭವಾದಂತ ನಂತರ ಪರಲೋಕವನ್ನ ಬಿಟ್ಟು ಆತನ ಏನ್ ಮಾಡಿದ್ದಾನೆ? ಆತನು ಈ ಭೂಮಿ ಮೇಲೆ ಬಂದಿದ್ದಾನೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಒಂದು ಕ್ರಿಸ್ತ ಪೂರ್ವದಲ್ಲಿ ಯಾವ ರೀತಿಯಾಗಿತ್ತು ಅಂತ ಹೇಳಿ ನೋಡುವಾಗ ಅಂದ್ರೆ ಶಾಶ್ವತವಾಗಿ ಈ ಭೂಮಿ ಮೇಲೆ ಬರೋದಕ್ಕಿನ್ನ ಮೊದಲು ಇದ್ದಂತ ಕಾಲದಲ್ಲಿ ಯಾವ ರೀತಿಯಾಗಿತ್ತು ಅಂದ್ರೆ ಪ್ರವಾದಿಗಳ ಬಳಿಗೆ ಬಂದು ಹೋಗ್ತಾ ಇದ್ರು, ರಾಜನ ಬಳಿಗೆ ಬಂದು ಹೋಗ್ತಾ ಇದ್ರು. ಶಾಶ್ವತವಾಗಿ ಇರದಂತ ಕಾರ್ಯ ಅದು. ಯಾಕೆ ಅಂತಂದ್ರೆ ಈ ಸೌಲನ ಬಳಿಗೆ ದುರಾತ್ಮ ಎನ್ನುವಂಥದ್ದು ಬರ್ತಾ ಇತ್ತು. ಸೌಲನ ಬಳಿಗೆ ದುರಾತ್ಮ ಎನ್ನುವಂಥದ್ದು ಬಂದಂತ ಸಮಯದಲ್ಲಿ ಆತನು ಭಯಂಕರವಾದಂತ ಪರಿಸ್ಥಿತಿಯಲ್ಲಿ ಅಸ್ವಸ್ಥನಾಗ್ತಿದ್ದ, ವಿಚಿತ್ರವಾಗಿ ಆಡ್ತಾ ಇದ್ದ. ಆ ದುರಾತ್ಮ ಎನ್ನುವಂಥದ್ದು ಬಿಟ್ಟು ಹೋದ್ಮೇಲೆ ಆತನು ಸರಿ ಹೋಗ್ತಾ ಇದ್ದ. ದುರಾತ್ಮ ಬಂದಾಗ ಆತನು ಭಯಂಕರವಾಗಿ ವರ್ತಿಸ್ತಾ ಇದ್ದ. ದುರಾತ್ಮ ಬಿಟ್ಟು ಹೋದ್ಮೇಲೆ ಆತನು ಸರಿ ಹೋಗ್ತಾ ಇದ್ದ. ಆ ರೀತಿಯಾಗಿ ದೇವರಾತ್ಮನು ಕೂಡ
ಬರ್ತಾ ಹೋಗ್ತಾ ಎನ್ನುವಂಥದ್ದು ಇದ್ದೇ ಇತ್ತು. ಇದನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಆ ಈಗ ಬರ್ತಾ ಹೋಗ್ತಾ ಇದನ್ನ ಯಾವ ರೀತಿಯಾಗಿ ಅಂತ ಹೇಳಿ ನೋಡುವಂತದ್ದಾದ್ರೆ 2 ಪೇತ್ರ 1:20-21 ಓದಿ. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಶಾಸ್ತ್ರದಲ್ಲಿರುವಂತ ಯಾವ ಪ್ರವಾದನ ವಾಕ್ಯವು ಅಂದ್ರೂನು ಇದು ಕಂಪ್ಲೀಟ್ ಆಗಿ ಈ ಒಂದು ಬೈಬಲ್ ವಿಷಯವಾಗಿ ಬರೆದಿರುವಂತ ಮಾತು. ಇದನ್ನ ಶಾಸ್ತ್ರಗಳು ಎಂಬುದಾಗಿ ಹೇಳ್ತೀವಿ, ಧರ್ಮಶಾಸ್ತ್ರ ಎಂಬುದಾಗಿ ಹೇಳ್ತೀವಿ, ಬೈಬಲ್ ಎಂಬುದಾಗಿ ಹೇಳ್ತೀವಿ. ಇದೆಲ್ಲವೂ ಕೂಡ ಹೀಬ್ರೂ ಭಾಷೆಯಲ್ಲಿ ನೋಡುವಾಗ ಈ ಒಂದು ಮೋಶೆಯ ಕಾಂಡಗಳನ್ನ ತೋರ ಎಂಬುದಾಗಿ ಹೇಳ್ತೀವಿ. ಇಲ್ಲಿ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ಅಂದ್ರೆ ಈ ಮೋಶೆಯ ಕಾಂಡಗಳೇನಿದೆಯೋ ಅವನ್ನು ಕೂಡ ಸಪರೇಟ್ ಆಗಿ ಧರ್ಮಶಾಸ್ತ್ರವೇ ಎಂಬುದಾಗಿ ಹಳೆ ಒಡಂಬಡಿಕೆಗಳಲ್ಲಿ ಬರೆಯಲ್ಪಟ್ಟಿರುವಂತಹ ಕಾರ್ಯವೂ ಕೂಡ ಇದೆ. ಇಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ ಏನು ಎಂಬುದಾಗಿ ನೋಡುವಂತದ್ದಾದ್ರೆ ಹಳೆ ಗ್ರಂಥಗಳೇನಿದೆಯೋ ಹಳೆ ಒಡಂಬಡಿಕೆ ಅನ್ನುವಂಥದ್ದು ಏನಿದೆಯೋ ಎಲ್ಲವೂ ಕೂಡ ಯಾಕಂದರೆ ಆ ಶಾಸ್ತ್ರದಲ್ಲಿರುವ ಯಾವ ಪ್ರವಾದನಾ ವಾಕ್ಯವು ಕೇವಲ ಮಾನುಷ ಬುದ್ಧಿಯಿಂದ ವಿವರಿಸತಕ್ಕಂಥದ್ದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಯಾಕಂದರೆ ಮಾನುಷ ಜ್ಞಾನದಿಂದ ವಿವರಿಸತಕ್ಕಂಥದ್ದಲ್ವಂತೆ. ಅಂದ್ರೆ ಮಾನುಷ ಜ್ಞಾನದಿಂದ ವಿವರಣೆ ಮಾಡ್ಬೋದಾ? ಮಾಡಂಗಿಲ್ಲ. ಅಂದ್ರೆ ಇದರ ಅರ್ಥ ಏನು ಎಂಬುದಾಗಿ ನೋಡುವಂತದ್ದಾದ್ರೆ ಯೆಶಾಯನ ಗ್ರಂಥ 34ನೇ ಅಧ್ಯಾಯ 16ನೇ ವಚನದಲ್ಲಿ ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ ಎಂಬುದಾಗಿ ಇದೆ. ಏನಕ್ಕೋಸ್ಕರ ದೇವರು ಈ ಮಾತನ್ನ ಬರ್ಸ್ಬೇಕು ಅಂದ್ರೆ ಯಾಕೆ ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದ್ಬೇಕು ಅಂತಂದ್ರೆ ಇದನ್ನ ಮಾನುಷ ಜ್ಞಾನದಿಂದ ಹುಡುಕಿ ಮಾನುಷ ಬುದ್ಧಿಯಿಂದ ವಿವರಣೆ ಮಾಡುವಂತದ್ದಲ್ಲ. ಯಾಕೆ ಅಲ್ಲಿ ಆ ರೀತಿಯಾದ ಆಜ್ಞೆ ಕೊಟ್ಟಿದ್ದಾನೆ ಅಂತಂದ್ರೆ ಬೈಬಲ್ಗೆ ಬೈಬಲ್ಲೇ ಉತ್ತರ ಕೊಡಬೇಕು, ಬೈಬಲ್ಗೆ ಬೈಬಲ್ಲೇ ಉತ್ತರ ಇದೆ ಎನ್ನುವಂತ ಉದ್ದೇಶದಿಂದಲೇ. ಅಂದ್ರೆ ಮನುಷ್ಯನ ಜ್ಞಾನವನ್ನ ಇದಕ್ಕೆ ಸೇರಿಸಿ ಮನುಷ್ಯನ ಜ್ಞಾನದ ಆಲೋಚನೆಯಿಂದ ಹೇಳಂಗಿಲ್ಲ ಅಂತ. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮಾನುಷ ಬುದ್ಧಿಯಿಂದ ವಿವರಿಸತಕ್ಕಂಥದ್ದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಬೇಕು. ಮಾನುಷ ಬುದ್ಧಿಯಿಂದ ವಿವರಣೆ ಮಾಡುವಂತ ಜ್ಞಾನ ಅಲ್ಲ. ಬೈಬಲ್ ಇರುವಂತ ಯಾವುದೇ ಕ್ವಶನ್ಗೆ ಬೈಬಲ್ಲೇ ಉತ್ತರ ಕೊಡಬೇಕು ಎನ್ನುವಂಥದ್ದು ಈ ಮಾತಿನ ಅರ್ಥ. ಯಾಕಂದ್ರೆ ಯಾವ ಪ್ರವಾದನೆಯು ಎಂದು ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಯಾವ ಪ್ರವಾದನೆಯು ಕೂಡ ಯಾವತ್ತೂ ಕೂಡ ಮನುಷ್ಯರ ಒಂದು ಇಚ್ಛೆಯಿಂದ ಮನುಷ್ಯನು ಹೊಂದ್ಕೊಂಡಿದ್ದಕ್ಕೋಸ್ಕರ ಉಂಟಾಗಿಲ್ವಂತೆ. ಮತ್ತೆ ಯಾವ ರೀತಿಯಾಗಿ ಉಂಟಾಗಿದೆ ಅಂದ್ರೆ ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾದ್ದರಿಂದ ಮ- ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದರು. ಅಂದ್ರೆ ಈ ಹಳೆ ಒಡಂಬಡಿಕೆಯ ಪುಸ್ತಕಗಳು ಕೂಡ ದೇವರಾತ್ಮನ ಪ್ರೇರಣೆಯಿಂದಲೇ ಬರೆಯಲ್ಪಟ್ಟಿದೆಯಂತೆ. ಹಳೆ ಒಡಂಬಡಿಕೆ ಪುಸ್ತಕ ದೇವರಾತ್ಮನ ಪ್ರೇರಣೆಯಿಂದ ಬರೆಯಲ್ಪಟ್ಟಿದೆ ಅಂದ್ರೆ ಆಗಿನ ಭಕ್ತರುಗಳು ಬರ್ದಿದ್ದಾಗ ಅಂದ್ರೆ ಈಗ ಮೋಶೆಯವರು ಆ ಒಂದು ಧರ್ಮಶಾಸ್ತ್ರವನ್ನ ಬರಿವಾಗ ಮತ್ತೆ ಪವಿತ್ರಾತ್ಮನ ಪ್ರೇರಣೆ ಇದೆಯಾ? ಪವಿತ್ರಾತ್ಮನ ಸಹಾಯ ಇರೋದಕ್ಕೋಸ್ಕರವೇ ಬರ್ದಿದ್ದಾರೆ. ಹಳೆ ಒಡಂಬಡಿಕೆ ಕಾರ್ಯಗಳು ಏನು ಆದಿಕಾಂಡದಿಂದ ಮಲಾಕಿ ಗ್ರಂಥದವರೆಗೂ ಇದ್ವೋ ಇಡೀ ಬೈಬಲ್ಲೇ ಆಗಿರ್ಬೋದು ಪವಿತ್ರಾತ್ಮನ ಸಹಾಯದೊಂದಿಗೆ ಬರೆಯಲ್ಪಟ್ಟಿದೆ. ಈ ಹೊಸ ಒಡಂಬಡಿಕೆಯಲ್ಲಿ ಏನೋ ಪವಿತ್ರಾತ್ಮನ ಒಂದು ಶಾಶ್ವತವಾದಂತಹ ಆಗಮನ ಆಯ್ತು, ಅಲ್ಲಿ ಪವಿತ್ರಾತ್ಮನ ಸಹಾಯ ಇದೆ ಅಂದ್ರೆ ಅಲ್ಲಿ ಯಾವ ರೀತಿಯಾಗಿತ್ತು? ಧರ್ಮಶಾಸ್ತ್ರ ಬರೆಯುವಂತ ಸಮಯದಲ್ಲಿ ಬರ್ತಾ ಇತ್ತು, ಧರ್ಮಶಾಸ್ತ್ರ ಬರೆಯದಲ್ಲೇ ಇರುವಂತ ಸಮಯದಲ್ಲಿ ಹೋಗ್ತಾ ಇತ್ತು. ಪವಿತ್ರಾತ್ಮನ ಆಗಮನ ಎನ್ನುವಂಥದ್ದು ಆ ರೀತಿಯಾಗಿ ಇತ್ತು. ಧರ್ಮಶಾಸ್ತ್ರ ಬರಿಬೇಕಾ ಬರ್ತಾ ಇತ್ತು, ಆ ಇನ್ನೊಂದು ಸಮಯದಲ್ಲಿ ಹೋಗುವಂತ ಪರಿಸ್ಥಿತಿ ಇತ್ತು. ಇಲ್ಲಿ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನವನ್ನ ನೋಡ್ರಿ, ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಿಮ್ಗೆ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು ಅಂದ್ರೆ ಇಲ್ಲಿ ಯೇಸು ಕ್ರಿಸ್ತನು ಹೋದ ಮೇಲೆ ಆತನು ಏನ್ ನಡೆಯಿತು ಅದನ್ನ ಹೇಳ್ತಾ ಇದ್ದಾನೆ. ಆಗ ನಾನು ತಂದೆಯನ್ನ ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಅಂದ್ರೆ ಸದಾಕಾಲ ನಿಮ್ಮ ಜೊತೆಯಲ್ಲಿ ಇರುವುದಕ್ಕೋಸ್ಕರ ಕೊಡ್ತಾ ಇದ್ದಾನೆ ಅಂತಂದ್ರೆ ಈ ಮಾತಿನ ಅರ್ಥ ಏನು? ಸದಾಕಾಲ ಇರುವುದಕ್ಕೆ ಇಷ್ಟು ದಿನವರೆಗೂ ಬಂದಿಲ್ಲ, ಮುಂದೆ ನಾನು ಪರಲೋಕಕ್ಕೆ ಹೋಗ್ತೀನಲ್ಲ ಆ ಒಂದು ಸಮಯದಲ್ಲಿ ನನ್ನ ತಂದೆಯನ್ನ ಕೇಳ್ಕೊಳ್ತೀನಿ, ಅವಾಗ ಏನ್ ಮಾಡ್ತಾನೆ ಆ ಪವಿತ್ರಾತ್ಮನು ಬಂದು ಸದಾಕಾಲವೂ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತಾನೆ ಅಂತ. ಮತ್ತೆ ಎಲ್ಲಿವರೆಗೂ ಇರ್ತಾನೆ ಅಂತ ಇದ್ರ ಅರ್ಥ? ಎಲ್ಲಿವರೆಗೂ ಇರ್ತಾನೆ ಅಂತ ಇದ್ರ ಅರ್ಥ? ಈಗ ಮನುಷ್ಯನು ಒಂದ್ ವೇಳೆ ಅಪರಾಧ ಮಾಡಿದ್ರೆ ಹೋಗುತ್ತಾ? ಈಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 28ನೇ ವಚನದಲ್ಲಿ ನೋಡ್ಕೊಂಡಿದೀವಿ. ದೇವರು ಮನ ಮನುಷ್ಯನ ಯಾವಾಗ ತಪ್ಪನ್ನ ಮಾಡ್ತಾನೋ ದೇವ್ರ ಅವಾಗ ಅನಿಷ್ಟ ಭಾವಕ್ಕೆ ಒಪ್ಪಿಸ್ಬಿಡ್ತಾನೆ ಅಂತಾನ. ಅಂದ್ರೆ ಈಗ ಅಪರಾಧಿ ಆಗೋಗ್ತಾನೆ, ತಪ್ಪನ್ನ ಮಾಡ್ತಾನೆ. ಯಾಕಂದ್ರೆ ತಪ್ಪನ್ನ ಮಾಡ್ದಲೇ ಇರುವಂತವ್ರು ಯಾರೂ ಇಲ್ಲ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ನಾವೆಲ್ಲರೂ ಕೂಡ ದೀಕ್ಷಾ ಸ್ನಾನ ಮಾಡಿಸ್ಕೊಂತೀವಿ, ಪವಿತ್ರಾತ್ಮ ದಾನವಾಗುತ್ತೆ. ಯೇಸು ಕ್ರಿಸ್ತನ ಮಾತುಗನುಸಾರವಾಗಿ ಆ ಒಂದು ಪವಿತ್ರಾತ್ಮನು ಬಂದು ನಮ್ಮೊಳಗೆ ವಾಸ ಮಾಡ್ತಾನೆ, ಸಂಚಕರವಾಗಿ ಆತನ ಅನುಗ್ರಹಿಸಲ್ಪಡ್ತಾನೆ. ಈಗ ಈಗಿರುವಂತ ಸಮಯದಲ್ಲಿ ನಾವು ಒಂದು ವೇಳೆ ಅಪರಾಧಿ ಆದ್ರೆ, ನಾವು ತಪ್ಪು ಮಾಡಿದ್ರೆ ಪವಿತ್ರಾತ್ಮನ ಬಿಟ್ಟು ಹೋಗ್ತಾನ?
ಮತ್ತೆ ಮತ್ತೆ ತಪ್ಪುಗಳನ್ನ ಮಾಡ್ತಾನೆ ಇದ್ರೆ ಒಂದೇ ಸಮನೆ. ಹಾ, ಮತ್ತೆ ಇನ್ಯಾರು ಉತ್ತರ ಕೊಡ್ತೀರಾ? ಇನ್ಯಾರು ಉತ್ತರ ಕೊಡ್ತೀರಾ ಈ ವಿಷಯದಲ್ಲಿ? ನಿಮ್ಮಲ್ಲಿ ಏನಿದೆಯೋ ಮನಸ್ಸಿನಲ್ಲಿ ಅದನ್ನ ಹೇಳಿ. ಹಾ. ಹಾ. ಆಮೇಲೆ ಆ ಸ್ಪಷ್ಟವಾಗಿ ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನದಲ್ಲಿ ಇಲ್ಲಿ ದೇವ್ರು ಏನ್ ಹೇಳಿದ್ದಾನೆ ಅಂತಂದ್ರೆ, ಯೇಸು ಕ್ರಿಸ್ತನ್ ಏನ್ ಹೇಳಿದ್ದಾನೆ ಅಂದ್ರೆ, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾ ಕಾಲ ನಿಮ್ಮ ಜೊತೆಲಿ ಇರೋದಕ್ಕೋಸ್ಕರ ಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಇಲ್ಲಿ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 37ನೇ ವಚನದಲ್ಲಿ ದೇವರ ಬಾಯಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಎಂಬುದಾಗಿದೆ. ಆ ಮಾತನ್ನ ಒಂದ್ಸರಿ ಓದಿ. ದೇವರಿಂದ ಬರುವಂತ ಯಾವ ಮಾತಾದ್ರೂ ಕೂಡ ನಿಷ್ಫಲವಾಗಿ ಹೋಗಲ್ಲ, ನಿಷ್ಫಲವಾಗಿ ಹೋಗಲ್ಲ. ಅಂದ್ರೆ ಸದಾಕಾಲ ನಿಮ್ಮ ಜೊತೆಯಲ್ಲಿ ಬರ್ತಾನೆ, ಸದಾಕಾಲ ನಿಮ್ಮ ಜೊತೆಯಲ್ಲಿ ಇರ್ತಾನೆ ಅಂತ ಹೇಳಿ ಆತನು ಹೇಳಿದ್ಮೇಲೆ ಈ ಮಾತು ವ್ಯರ್ಥವಾಗಿ ಹೋಗುತ್ತಾ? ವ್ಯರ್ಥವಾಗಿ ಹೋಗಲ್ಲ. ಅದಕ್ಕೇನೇನೆ ಬೈಬಲಲ್ಲಿ ಇರುವಂತ ಪ್ರಶ್ನೆಗೆ ಬೈಬಲೇ ಉತ್ತರ ಕೊಡ್ಬೇಕು ಎನ್ನುವಂಥದ್ದು ಈ ಒಂದು ಮಾತುಗಳಿಗೆ ಅನುಸಾರವಾಗಿ. ಯಾಕೆ ಅಂತಂದ್ರೆ ನಮ್ಮ ಒಂದು ಆಲೋಚನೆಯ ಪ್ರಕಾರ ಹೋದ್ರೆ ಅದು ಯಾವ ರೀತಿಯಾಗಿ ಆಗುತ್ತೆ ಅಂದ್ರೆ ತಪ್ಪೇ ಆಗಿ ಹೋಗುತ್ತೆ. ಅದಕ್ಕೆ ಯೆಶಾಯನ ಗ್ರಂಥ 34:16 ಆ ಒಂದು ಓದಿ ಅಕ್ಕ ಅದನ್ನ. ಯೆಶಾಯನ ಗ್ರಂಥ 34ನೇ ಅಧ್ಯಾಯ 16ನೇ ವಚನವನ್ನು ಓದಿ. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ ಎಂಬುದಾಗಿದೆ. ಮತ್ತೆ ಈಗ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು, ಯೆಹೋವನ ಶಾಸ್ತ್ರದಲ್ಲಿನೇ ಹುಡುಕಿ ಓದ್ಬೇಕು. ಈಗ ಬಹಳವಾಗಿ ಭಯಂಕರವಾದಂತ ಪಾಪದಲ್ಲಿ ಹೋದ್ರೆ ಪವಿತ್ರಾತ್ಮನ ಬಿಟ್ಟು ಹೋಗ್ತಾನೆ ಎನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಂಡಿದೀವಾ? ಇದು ಯಾವ ರೀತಿಯಾಗಿ ಬಿಟ್ಟು ಹೋಗ್ತಾನೋ, ಏನಾಗುತ್ತೋ ಒಂದು ಸಾರಿ ಪೌಲನ ವಿಷಯದಲ್ಲಿ ಏನು ನಡೆದಿದೆಯೋ, ಒಂದು ಸಾರಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿ. ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ. ಇಲ್ಲಿ ಸ್ಪಷ್ಟವಾಗಿ ಈ ಒಂದು ಮಾತುಗಳು ಯಾವ ರೀತಿಯಾಗಿದೆಯೋ ನೋಡಿ. 18ರಿಂದನ ನನ್ನಲ್ಲಿ ಆ, ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೇದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದಿದೆ. ಒಳ್ಳೇದೇನು ವಾಸವಾಗಿಲ್ಲ ಅಂತ ಹೇಳಿ ನನಗೆ ಸ್ಪಷ್ಟವಾಗಿ ಗೊತ್ತಿದೆ ಎಂಬುದಾಗಿ ಪೌಲನವರು ಹೇಳ್ತಾ ಇದ್ದಾರೆ. ಒಳ್ಳೇದನ್ನ ಮಾಡುವುದಕ್ಕೆ ನನಗೇನೋ ಮನಸ್ಸಿದೆ, ಆದರೆ ಅದನ್ನು ಮಾಡುವುದು ನನ್ನಿಂದಾಗದು. ಒಳ್ಳೇದನ್ನ ಮಾಡ್ಬೇಕು ಎಂಬುದಾಗಿ ನನ್ನ ಮನಸ್ಸಿನಲ್ಲಿದೆ, ಅದನ್ನ ಮಾಡೋದಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಆಗ್ತಾ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದೇನೆ. ಸ್ಪಷ್ಟವಾಗಿ ಗಮನಿಸಿ. ಅಂದ್ರೆ ಪೌಲನಿಗೆ ಅಪರಾಧವನ್ನ ಮಾಡುವಂತವನಾಗಿ ಕಾಣ್ತಾ ಇದ್ದೇನೆ, ತಪ್ಪನ್ನ ಮಾಡುವಂತವನಾಗಿ ಕಾಣ್ತಾ ಇದ್ದೇನೆ. ಒಳ್ಳೇದನ್ನ ಮಾಡೋದಕ್ಕೋಸ್ಕರ ನನಗೆ ಮನಸ್ಸಿದೆ, ಒಳ್ಳೇದನ್ನ ಮಾಡೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. 19ನೇ ವಚನ, ನಾನು ಮೆಚ್ಚುವ ಒಳ್ಳೆಯ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ. ಅಂದ್ರೆ ಇದು ಯಾವ ಕಾಲದಲ್ಲಿರುವಂತ ಮಾತು? ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರುವಂತದ್ದು. ಅಂದ್ರೆ ಆತನು ಮಾಡುವವನಾಗಿದ್ದೇನೆ, ನಾನು ಮಾಡ್ತಾ ಇದ್ದೀನಿ ಎನ್ನುವಂತ ಮಾತಿನ ಅರ್ಥ ಇದು. ಸ್ಪಷ್ಟವಾಗಿ ಇದನ್ನ ಅರ್ಥ ಮಾಡಿಕೊಳ್ಳಿ. ಅಂದ್ರೆ ಇಲ್ಲಿ ಪೌಲನಿಗೆ ಈ ಒಂದು ಸಮಯ ಯಾವ ಯಾವ ಒಂದು ಸಮಯದಲ್ಲಿ ಇದನ್ನ ಬರಿತಾ ಇದ್ದಾನೆ? ಆತನು ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಿದ್ದಾನೆ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಆತನು ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಿದ್ದಾನೆ. ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಂತ ತರುವಾಯ ಆತನಿಗೆ ಆ ಒಂದು ಪವಿತ್ರಾತ್ಮ ದಾನ ಎನ್ನುವಂಥದ್ದು ಮಾಡಲ್ಪಟ್ಟಿದೆ. ಇದು ಯಾವ ಸಮಯದಲ್ಲಿ ಇದನ್ನು ಮಾತನಾಡುವಂತ ಮಾತು ಅಂತ ನೋಡಿದ್ರೆ, ಪವಿತ್ರಾತ್ಮ ಈ ಪೌಲನು ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದಾನೆ. ಆತನು ಬದಲಾಗಿ ಹೋಗಿದ್ದಾನೆ. ಬದಲಾಗಿ ಹೋಗಿ ಆತನ ಸೇವೆಯನ್ನ ಪ್ರಾರಂಭ ಮಾಡಿದ್ದಾನೆ. ಅಪೊಸ್ತಲ ಕೃತ್ಯಗಳನ್ನು ನೋಡ್ಕೊಂಡು ಹೋಗಿ ಎಷ್ಟೋ ಸೇವೆಗಳನ್ನ ಮಾಡ್ಕೊಂಡು ಬಂದಿದ್ದಾನೆ. ಆ ಒಂದು ಸೇವೆಯ ಸಮಯದಲ್ಲಿ ಈ ಒಂದು ರೋಮಾಪುರದವರಿಗೆ ಪತ್ರಿಕೆಯನ್ನು ಬರೆಯುತ್ತಾ ಹೇಳುವಂತ ಮಾತಿದು. ಸ್ಪಷ್ಟವಾಗಿ ಇದನ್ನ ತಿಳಿದುಕೊಳ್ಬೇಕು. ಅಂದ್ರೆ ಯಾವ ಕಾಲ? ಆತನ ಆಲೆ ಬದಲಾಗಿ ಹೋಗಿದ್ದಾನೆ. ಆತನು ಯಾವಾಗ ಮಾನಸಾಂತರ ಪಟ್ಟನೋ, ಮಾನಸಾಂತರ ಪಟ್ಟಿ ಆಗ್ತಿದ್ದಂಗೆನೆ ದೀಕ್ಷಾ ಸ್ನಾನವನ್ನ ಆತನು ಮಾಡಿಸ್ಕೊಂಡಿದ್ದಾನೆ. ಅಂದ್ರೆ ಸೇವೆ ಮಾಡೋಕ್ಕಿಂತ ಮೊದಲೇ ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ದಾನೆ, ಮೊದಲೇ ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ದಾನೆ. ಅಂದ್ರೆ ಅವನ ವಾಕ್ಯಕ್ಕೆ ಅನುಸಾರವಾಗಿ ದೀಕ್ಷಾಸ್ನಾನ ಮಾಡಿಸ್ಕೊಂಡಿರುವಂತ ಕಾರಣ ಆತನಿಗೆ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆ ಅಂದ್ರೆ ಮಾಡಲ್ಪಟ್ಟಿದೆ. ಅಂದ್ರೆ ಪವಿತ್ರಾತ್ಮನ ಆತನೊಳಗೆ ಇದ್ದಾನೆ. ಪವಿತ್ರಾತ್ಮನ ಆತನೊಳಗೆ ಇರುವಂತ ಕಾರಣವೇ ಒಂದು ಪೇತ್ರ ಆ ಒಂದು ಪೇತ್ರ ಪುಸ್ತಕದಲ್ಲಿ 1ನೇ ಅಧ್ಯಾಯ 21ನೇ ವಚನದ ಪ್ರಕಾರವಾಗಿ ಆತನು ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಈ ಒಂದು ಪತ್ರಗಳನ್ನ ಬರಿತಾ ಇದ್ದಾನೆ. ಇದನ್ನು ಜಾಗ್ರತೆಯಿಂದ ಗಮನಿಸಬೇಕು.
ಎರಡು ಪೇತ್ರ 1:20-21 ವಚನದ ಪ್ರಕಾರವಾಗಿ, ನಾವು ಆಗ್ಲೇ ಓದಿಕೊಂಡಂತ ವಚನದ ಪ್ರಕಾರವಾಗಿ, ಪವಿತ್ರಾತ್ಮನ ಸಹಾಯದೊಂದಿಗೆ ತಾನೇ ಈ ಪತ್ರಗಳನ್ನ ಬರಿತಾ ಇದ್ದಾನೆ. ರೋಮಪುರದವರಿಗೆ ಪತ್ರಗಳನ್ನು ಬರಿತಾ ಇರುವಂತದ್ದಾಗಿರ್ಬೋದು, ಇವನ್ ಬರಿತಾ ಇರುವಂತದ್ದು ಆತನು ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಬರಿತಾ ಇದ್ದಾನೆ. ಅಂದರೆ ಈಗ ಈತನು ಅಪರಾಧ ಮಾಡ್ತಾ ಇದ್ದೀನಿ, ನಾನು ತಪ್ಪನ್ನ ಮಾಡ್ತಾ ಇದ್ದೀನಿ ಎಂಬುದಾಗಿ ಆತನೇ ಬರಿತಾ ಇದ್ದಾನೆ. ಪವಿತ್ರಾತ್ಮನ ಸಹಾಯದೊಂದಿಗೆ ಕೂಡ ಇದನ್ನ ಬರಿತಾ ಇದ್ದಾನೆ. ಅಂದ್ರೆ ಇದ್ರ ಅರ್ಥ ಏನು? ಪೌಲನು ಖಚಿತವಾಗಿ ಆತನ ತಪ್ಪನ್ನು ಒಪ್ಕೊಂತ ಇದ್ದಾನ? ಆತನ ತಪ್ಪನ್ನು ಒಪ್ಕೊಂತ ಇದ್ದಾನೆ. ತಿಮೋತಿ ಪುಸ್ತಕದಲ್ಲಿ ನೋಡುವಾಗ, ನಾನು ಪಾಪಿಗಳಲ್ಲಿ ಮುಖ್ಯನು ಎಂಬುದಾಗಿ ಆತನ ಹೇಳ್ತಾನೆ. ಒಂದು ಸಮಯದಲ್ಲಿ ಆತನ ಇನ್ನೊಂದು ಹೇಳ್ತಾನೆ, ನಾನೇ ಎಲ್ಲರಿಗೂ ಒಂದು ಜ್ಞಾನದ ಮಾತುಗಳನ್ನು ಹೇಳುವಂತ ಸಮಯದಲ್ಲಿ ನಾನೇ ಒಂದು ವೇಳೆ ಅದಕ್ಕೆ ಅಭಾಗ್ಯನಾಗಿ ಓಡ್ತೀನೇನೋ ಎನ್ನುವಂತ ಲೆಕ್ಕದಲ್ಲಿ ಆತನು ಮಾತನಾಡಿದ್ದಾನೆ. ಅಂದ್ರೆ ಇದರ ಅರ್ಥವನ್ನು ನೋಡುವಾಗ ಇಲ್ಲಿ ಈ ಒಂದು ರೋಮಪುರದವರಿಗೆ ಬರೆದ ಪತ್ರಿಕೆ 7, 18, 19 ವಚನದ ನೋಡುವಂತದ್ದಾದ್ರೆ, ಆತನು ತಪ್ಪನ್ನ ಮಾಡುವಂತವನಾಗಿ ಆತನೇ ಒಪ್ಪಿಕೊಳ್ತಾ ಇದ್ದಾನೆ. ಪತ್ರವನ್ನು ಕೂಡ ಬಡಿತಾ ಇದ್ದಾನೆ. ಅಂದ್ರೆ ಈಗ ದೇವರ ಮಾತುಗಳು ನಿಜನ ಅಂತ ನೋಡುವಾಗ, ದೇವರ ಮಾತುಗಳು ನಿಜ. ಯಾಕೆ ಅಂತಂದ್ರೆ ಪತ್ರಗಳನ್ನ ಬರೀಬೇಕು ಅಂದ್ರೆ, ದೇವರ ವಾಕ್ಯಗಳನ್ನ ಬರೀಬೇಕು ಅಂದ್ರೆ ಪವಿತ್ರಾತ್ಮನ ಸಹಾಯ ಬೇಕೇ ಬೇಕು. ಒಂದು. ಆಮೇಲೆ ಇಲ್ಲಿ ಆತನು ಪತ್ರವನ್ನು ಅವನು ದೇವರ ಕೆಲಸವನ್ನೇ ಮಾಡ್ತಾ ಇದ್ದಾನೆ ಅಂತ ನೋಡಿದ್ರೆ, ಪವಿತ್ರ ಸಹಾಯ ಆತನಲ್ಲಿ ಇದೆ. ಈಗಿರುವಂತ ಕಾರಣ ಮತ್ತೆ ಪತ್ರವನ್ನ ಆತನು ಬರೆದು ಈ ಎಲ್ಲಾ ಪತ್ರಿಕೆಗಳನ್ನ ಮುಗಿಸಿದಾನೆ ಅಂತಂದ್ರೆ, ಪವಿತ್ರಾತ್ಮನ ಆತನನ್ನ ಬಿಟ್ಟು ಹೋಗಿದ್ದಾನ? ಚೆನ್ನಾಗಿ ಈಗ ಅರ್ಥ ಮಾಡಿಕೊಂಡು ಈ ಮಾತನ್ನ ಉತ್ತರ ಕೊಡಿ. ಈಗ ಪವಿತ್ರಾತ್ಮನು ಆತನನ್ನ ತಪ್ಪು ಮಾಡ್ತಾ ಇದ್ದಾನೆ ಅಂತ ಆತನು ಒಪ್ಕೊಂತಾ ಇದ್ದಾನೆ. ಅಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆನೆ ಬರೀಬೇಕು ಎಂಬುದಾಗಿ ಇದೆ, ಬರೆದಿದ್ದಾರೆ ಎಂಬುದಾಗಿ ಇದೆ. ಈತನ ಪತ್ರಿಕೆ ಬರೀತಾ ಇದ್ದಾನೆ ಅಂದ್ರೆ, ಇದು ಆತನು ಯಾವ ರೀತಿಯಾಗಿ, ಮತ್ತೆ ಆತನನ್ನ ಪವಿತ್ರಾತ್ಮನ ಬಿಟ್ಟು ಹೋಗಿದ್ದಾನ? ಸ್ಪಷ್ಟವಾಗಿ ಈ ಮಾತುಗಳನ್ನ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಯಾಕೆಂದ್ರೆ ಯೇಸು ಕ್ರಿಸ್ತನು ಹೇಳಿದಾನೆ, ಸದಾಕಾಲ ನಿಮ್ಮ ಜೊತೆಯಲ್ಲಿ ಇರ್ತಾನೆ ಅಂತ ಹೇಳಿದಾನೆ. ಇವತ್ತಿನವರೆಗೂ ನಮ್ಮ ಆಲೋಚನೆಯಲ್ಲಿ ಇದೇ ಇದೆ. ಅಂದ್ರೆ ಪವಿತ್ರಾತ್ಮನ ಖಂಡಿತ ನಾವು ತಪ್ಪು ಮಾಡ್ತಿದ್ದಕ್ಕೆ ಬಿಟ್ಟು ಹೋಗ್ತಾನೆ ಎಂಬುದಾಗಿ. ನಾನು ಯಾಕೆ ಆ ಲೂಕನ ಬರೆದ ಸುವಾರ್ತೆ 1:37 ತೋರಿಸಿದ್ದೀನಿ ಅಂದ್ರೆ, ದೇವರ ಬಾಯಿಂದ ಬರುವಂತ ಮಾತು ನಿಷ್ಫಲವಾಗಿ ಹೋಗಲ್ಲ. ಅಂದ್ರೆ ಈಗ ಪ್ರಕಟಣೆ ಗ್ರಂಥ 13:8 ವಚನದಲ್ಲಿ ಏನ್ ಬರೆಯಲ್ಪಟ್ಟಿದೆ? ಜಗದುತ್ಪತ್ತಿಗೆ ಮೊದಲೇ ಕುಯ್ಯಲ್ಪಟ್ಟಂತ ಕುರಿಯಾದ ಆತನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಏನಕ್ಕೋಸ್ಕರನ ಈ ಭೂ ದೇವರು ಸೃಷ್ಟಿಯನ್ನು ಉಂಟು ಮಾಡಿ, ಆ ಸೃಷ್ಟಿಯ ನಂತರ ಈ ಮನುಷ್ಯನನ್ನು ಹುಟ್ಟಿಸಿ, ಆ ಮನುಷ್ಯನು ಪಾಪವನ್ನ ಮಾಡಬೇಕು. ಆ ಮನುಷ್ಯರೆಲ್ಲ ಭೂಮಿ ಮೇಲೆ ಸಂತಾನ ಎನ್ನುವಂಥದ್ದು ಹೆಚ್ಚಾಗಿ ಅವ್ರಿಗೆ ಬಲಿಗಳನ್ನ ಕೊಟ್ಟು, ಬಲಿಗಳನ್ನ ಅವರ ಮಧ್ಯದಲ್ಲಿ ಪ್ರವೇಶಪಡಿಸಿ, ಆಜ್ಞೆಗಳನ್ನ ಪ್ರವೇಶಪಡಿಸಿ, ಇಷ್ಟೆಲ್ಲ ಮಾಡಿದ್ಮೇಲೆ ಕೊನೆಯದಾಗಿ ಯೇಸು ಕ್ರಿಸ್ತನು ಲೋಕಾಂತ್ಯದಲ್ಲಿ ಬಂದು ಬಲಿಯಾಗಬೇಕು ಎನ್ನುವಂಥದ್ದು ನಾವು ನೋಡ್ಕೊಂಡಿದ್ದೀವಿ. ಆದ್ರೆ ಇವೆಲ್ಲ ಲೋಕನೇ ಉಂಟಾಗಿಲ್ಲ, ಮನುಷ್ಯರೇ ಉಂಟಾಗಿಲ್ಲ, ಮನುಷ್ಯರು ಪಾಪ ಮಾಡಿರುವಂತದ್ದಿಲ್ಲ, ಏನೂ ಇಲ್ಲ. ಮೊದಲೇ ದೇವ್ರು ಏನಕ್ಕೋಸ್ಕರ ನೀನು ಯೇಸು ಕ್ರಿಸ್ತನಿಗೆ ಮುಂದೆ ಒಂದು ದಿನ ಹೋಗಿ ನೀನು ಬಲಿಯಾಗಬೇಕೆಂಬುದಾಗಿ ನೇಮಕ ಮಾಡಿದಾರ? ಆ ಮಾತು ಆ ರೀತಿಯಾಗಿ ಹೇಳುತ್ತಲ್ಲಿ. ಜಗದುತ್ಪತ್ತಿಗೆ ಮೊದಲೇ ಕುಯ್ಯಲ್ಪಟ್ಟಂತ ಅಂತಾನ. ಅಂದ್ರೆ ದೇವರು ಮೊದಲೇ ಏನಕ್ಕೋಸ್ಕರ ಈ ರೀತಿಯಾಗಿ ತೀರ್ಮಾನ ಮಾಡಿದ್ದಾನೆ ಅಂದ್ರೆ, ದೇವರು ಭವಿಷ್ಯತ್ತನ್ನ ತಿಳಿದಂತವನು. ದೇವ್ರು ಇಲ್ಲಿ ಭವಿಷ್ಯತ್ತನ್ನ ತಿಳಿದಂತವನು ಆಗಿರುವಂತ ಕಾರಣ, ಸದಾಕಾಲ ನಿಮ್ಮ ಜೊತೆಯಲ್ಲಿ ಇರೋದಕ್ಕೋಸ್ಕರ ಕೊಡ್ತೀನಿ ಎಂಬುದಾಗಿ ಆತನು ಭವಿಷ್ಯತ್ತನ್ನ ತಿಳಿದೇ ಹೇಳ್ತಾನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನವನ್ನು ಓದಿ. ಎಲ್ಲರೂ ಪಾಪ ಮಾಡಿ ಸಾಕು. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅಂದ್ರೆ ಎಲ್ಲರೂ ಅಂದ್ರೆ ಏನಿದ್ರ ಅರ್ಥ? ಪೌಲನನ್ನು ಹೊರತುಪಡಿಸಿ, ಇಲ್ಲ ಪೇತ್ರನನ್ನು ಹೊರತುಪಡಿಸಿ, ಅಪೊಸ್ತಲರನ್ನು ಹೊರತುಪಡಿಸಿ ಮಿಕ್ಕಿದರೆಲ್ಲ ಪಾಪ ಮಾಡಿದ್ದಾರೆ ಅಂತನ? ಅಲ್ಲ ಇದ್ರ ಅರ್ಥ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅಂದ್ರೆ ಲೋಕವೆಲ್ಲವೂ ಕೂಡ ದೇವರ ಮುಂದೆ ಅಪರಾಧಿ ಸ್ಥಾನದಲ್ಲಿ ಇರುತ್ತೆ ಎನ್ನುವಂತ ಮಾತನ್ನು ಈ ರೋಮಪುರದ ಪುಸ್ತಕದಲ್ಲೇ ಇದೆ. ಆಗಿರುವಂತ ಕಾರಣ ಪ್ರತಿಯೊಬ್ಬ ಮನುಷ್ಯನು ಪಾಪಿನ ನೋಡುವ, ಪ್ರತಿಯೊಬ್ಬ ಮನುಷ್ಯನು ಕೂಡ ಪಾಪಿಗಳೇ. ಪ್ರತಿಯೊಬ್ಬ ಮನುಷ್ಯನು ಆದಂತ ಕಾರಣವೇ ಪರಿಶುದ್ಧನಾದಂತ ಕ್ರಿಸ್ತನು ಬರಬೇಕಾಗಿತ್ತು. ಒಂದ್ ವೇಳೆ ಈ ಭೂಮಿ ಮೇಲೆ ಯಾರೋ ಒಬ್ಬನೇ ಒಬ್ಬ ಕ್ರಿಸ್ತನ ರೀತಿಯಲ್ಲಿ ಇದ್ದಿದ್ರೆ, ದೇವರು ಆತನನ್ನೇ ಒಂದ್ ವೇಳೆ ಬಲಿಯಾಗುವುದಕ್ಕೋಸ್ಕರ ಏನೋ ನೇಮಕ ಮಾಡ್ತಿದ್ರು, ಏನೋ ಗೊತ್ತಿಲ್ಲ ಅದು. ಯಾಕಂದ್ರೆ ನಮ್ಮ ಆಲೋಚನೆ ಪ್ರಕಾರವಾಗಿ ಅದ್ರ ಪರಿಶುದ್ಧನ ಈ ಭೂಮಿ ಮೇಲೆ ಇಲ್ಲದಂತ ಕಾರಣವೇ ಪರಿಶುದ್ಧನು ಬರಬೇಕಾಯ್ತು. ಆಗಿರುವಂತ ಕಾರಣ ಎಲ್ಲರೂ ತಪ್ಪು ಮಾಡಿದಂತವ್ರೆ. ಅಂದ್ರೆ ಪವಿತ್ರಾತ್ಮನ ನಮ್ಮೊಳಗೆ ಬಂದ್ರೆ ಆತನು ನಾವು ತಪ್ಪು ಮಾಡುವಂತ ಸಮಯದಲ್ಲಿ ಹೋಗುತ್ತಾ ಅಂತ ನೋಡುವಾಗ ಹೋಗಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಈ ಒಂದು ಆ ಪೌಲನ ವಿಷಯದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದ್ರೆ ಪವಿತ್ರಾತ್ಮನು ನಮ್ಮೊಳಗೆ ಇದ್ದುಕೊಂಡು ಏನ್ ಮಾಡ್ತಾನೋ, ನಾವು ತಪ್ಪು ಮಾಡಿದಂತ ಸಮಯದಲ್ಲಿ ಪವಿತ್ರಾತ್ಮನ್ ಏನ್ ಮಾಡ್ತಾನೋ ಎನ್ನುವಂಥದ್ದನ್ನ ಅದೇ ರೋಮಪುರದವರಿಗೆ ಬರೆದ ಪತ್ರಿಕೆ 8:26 ಓದಿ. ಆಗ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನ ನೋಡಿ ಸಹಾಯ ಮಾಡುತ್ತಾನೆ. ಅಂದ್ರೆ ಪವಿತ್ರಾತ್ಮನ ಏನಕ್ಕೆ ನಮ್ಗೆ ಆ ಅಶಕ್ತಿಯನ್ನ ನೋಡಿ ನಮಗೆ ಸಹಾಯ ಮಾಡ್ತಾನಂತೆ. ಅಂದ್ರೆ ಇದ್ರ ಅರ್ಥ ಏನು? ಶಕ್ತಿ ಎನ್ನುವಂಥದ್ದು ಹೋಗಿದೆಯಾ? ನಮ್ಮ ಶರೀರಕ್ಕೆ ಶಕ್ತಿ ಎನ್ನುವಂಥದ್ದು ಹೋಗುತ್ತಾ?
ನಾವು ಯೌವನದಲ್ಲಿದ್ದಾಗ ಶಕ್ತಿ ಇರುತ್ತೆ. ಈಗ ಒಂದ್ ವೇಳೆ ವಯಸ್ಸಾದ ಸಮಯದಲ್ಲಿ ಶರೀರದಲ್ಲಿ ಶಕ್ತಿ ಖಾಲಿ ಆಗುತ್ತೆ. ಕಡಿಮೆ ಆಗಿ ಹೋಗುತ್ತೆ. ಆದ್ರೆ ಈ ವಯಸ್ಸಾದಂತ ಸಮಯದಲ್ಲಿ ಬೇಡ್ಕೊಳ್ತಾನೆ ಎಂಬುದಾಗಿದೆಯಾ ಇಲ್ಲಿ? ಇಲ್ಲ. ನಿಮ್ಮ ಆಸಕ್ತಿಯನ್ನ ನೋಡ್ತಾನೆ ಅಂದ್ರೆ ನಾವ್ ಯಾವ ವಯಸ್ಸಿನಲ್ಲಿದ್ರು ಕೂಡ ನಮ್ಮ ಆಸಕ್ತಿಯನ್ನ ನೋಡಿ ಸಹಾಯ ಮಾಡ್ತಾನೆ ಅಂದ್ರೆ ಒಂದು ಆಸಕ್ತಿ ಅಂದ್ರೆ ಏನು? ಇದರ ಅರ್ಥ ಏನು ಅಂತ ನೋಡುವಾಗ ದೇವರ ಮುಂದೆ ಆ? ಆ, ಆ ಶರೀರ ಭಾವದ ಆಲೋಚನೆಗಳು ಮಾತ್ರವೇ ಅಲ್ಲ, ಶರೀರ ಭಾವಗಳು ಆ ರೀತಿಗೆ ಪಾಪಗಳನ್ನ ಮಾಡ್ತಾನೆ ಇದೆ. ಯಾಕೆ ಅಂತಂದ್ರೆ ನಾವೆಲ್ಲರೂ ದೀಕ್ಷಾ ಸ್ನಾನ ಮಾಡಿಸಿಕೊಂಡಂತವರೇ, ಪವಿತ್ರಾತ್ಮನ ದಾನವನ್ನು ಹೊಂದಿಕೊಂಡಿರುವಂತವರೇ, ಮಹಾಜ್ಞಾನವನ್ನು ತಿಳಿದುಕೊಂಡಂತವರೇ. ಯಾರು ಮಾತುಗಳಲ್ಲಿ ಜಾರ್ತಾ ಇಲ್ಲ, ಒಂದು ಸಾರಿ ನಿಮ್ಮನ್ನ ನೀವು ಆಲೋಚನೆ ಮಾಡಿಕೊಳ್ಳಿ. ನಮ್ಮ ಮಾತಿನಿಂದ ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುವಂತ ಮಾತು ಬರ್ತಾ ಇದೆಯಾ? ಕ್ರಿಯೆಗಳು ಬರ್ತಾ ಇದೆಯಾ? ಆಲೋಚನೆ ಮಾಡಿ. ಯಾಕೆಂದ್ರೆ ಇದು ಪ್ರತಿಯೊಬ್ಬರ ಒಂದು ಜೀವನದಲ್ಲಿ ಅವರಿಗೆ ಗೊತ್ತಿರುವಂತ ಸಂಗತಿನೇ. ಯಾರು ನಾವು ಸ್ಪಷ್ಟವಾಗಿ ನಾವು ದೇವರ ವಾಕ್ಯಕ್ಕೆ ನಾವು ಕಡಖಂಡಿತವಾಗಿ ನಿಂತಿದ್ವಿ. ಎಲ್ಲೋ ಒಂದವ ಜಾರುವಂತವರಾಗಿದ್ದೀವಿ. ಎಲ್ಲೋ ಒಂದವ ಒಂದಲ್ಲ ಒಂದು ವಿಧದಲ್ಲಿ ಆಗಿರ್ಬೋದು. ಒಂದಲ್ಲ ಒಂದು ರೀತಿಯಲ್ಲಿ ಆಗಿರ್ಬೋದು. ಒಂದಲ್ಲ ಒಂದು ಸಮಯದಲ್ಲಿ ಆಗಿರ್ಬೋದು. ಒಂದಲ್ಲ ಒಂದು ವ್ಯಕ್ತಿಗಳ ಹತ್ರ ಆಗಿರ್ಬೋದು. ಅದು ಯಾರೇ ಆಗಿರ್ಬೋದು. ಅಂದ್ರೆ ಜಿಜ್ಞಾಸನ ಮಾಡಿಸ್ಕೊಂಡ್ರೆ ನಾವು ಎದ್ದು ಬಿದ್ದು ನಡೆಯುವಂತ ಪರಿಸ್ಥಿತಿ ಇದೆ ಅಂತ ನೋಡೋದು ಇದೆ. ಪರಿಪಕ್ವವಾಗಿ ನಡೆಯೋದಕ್ಕೆ ಆಗ್ತಾ ಇಲ್ವಾ? ಆಗ್ತಾ ಇಲ್ಲ. ಅಂದ್ರೆ ನಾವು ಪರಿಪಕ್ವವಾಗಿ ನಡೆಯೋದಕ್ಕಾಗದೇ ಇರುವಂತ ಸಮಯದಲ್ಲಿ ಅಶಕ್ತಿ ಅಂದ್ರೆ ಏನು ಅಂತ ಅಂದ್ರೆ, ದೇವರ ಒಂದು ಶಕ್ತಿಯನ್ನ ಕಳೆದುಕೊಳ್ಳುವಂತೆ ಈಗ ದೇವರ ಮುಂದೆ ಹೋಗಿ ನಿಂತು ಮಾತನಾಡುವುದಕ್ಕೆ ಶಕ್ತಿ ಇಲ್ಲದೆ ಇರುವಂತದ್ದು. ಅಂದ್ರೆ ನಾವು ಯಾವಾಗ ತಪ್ಪನ್ನ ಮಾಡ್ತೀವೋ ಅವಾಗ ಅಪರಾಧಿ ಸ್ಥಾನದಲ್ಲಿರ್ತೀವಿ. ಅಪರಾಧಿ ಸ್ಥಾನದಲ್ಲಿದ್ದಾಗ ಏನಾಗುತ್ತೆ? ಪವಿತ್ರಾತ್ಮನ್ ಏನ್ ಮಾಡ್ತಾನಂತೆ ನಮ್ಮ ಒಂದು ಮಾಡಿದಂತ ತಪ್ಪನ್ನ ಆತನ ಸಹಿಸದೆ, ಆತನ ಏನ್ ಮಾಡ್ತಾನಂತೆ ಆತನ ಒಳಗಿರುವಂತ ಕಾರಣ, ನಮ್ಮೊಳಗಿರುವಂತ ಕಾರಣ ನಮಗೋಸ್ಕರ ಆತನು ಬೇಡಿಕೊಳ್ತಾನಂತೆ. ಅಂದ್ರೆ ನಮಗೆ ನಮ್ಮನ್ನ ಕಾಪಾಡೆಂಬುದಾಗಿ ಆತನು ಬೇಡಿಕೊಳ್ತಾನಂತ. ಅದೇ ಇಲ್ಲಿರುವಂತ ಮಾತು. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದ ನರಳಾಟದಿಂದ ಬೇಡಿಕೊಳ್ಳುವುದಾನೆ. ಏನಕ್ಕೋಸ್ಕರ ನರಳಾಡ್ತಾ ಇದ್ದಾನೆ? ಏನಕ್ಕೋಸ್ಕರ ನರಳಾಡುವಂತದ್ದೇನಕ್ಕೆ? ನರಳಾಡುವಂತದ್ದೇನಕ್ಕೆ ಅಂದ್ರೆ ಆತನು ಸಹಿಸಲ್ಲ. ನಾವು ತಪ್ಪನ್ನ ಮಾಡಿದ್ರೆ ಆತನು ಸಹಿಸಲ್ಲ. ನಾವು ಅಪರಾಧಗಳನ್ನು ಮಾಡಿದ್ರೆ ಆತನು ಸಹಿಸಲ್ಲ. ಯಾಕೆಂದ್ರೆ ಪವಿತ್ರಾತ್ಮನು ದೇವರ ಅಗಾಧವಾದಂತಹ ಆಲೋಚನೆಗಳನ್ನ ಪರಿಶೀಲನೆ ಮಾಡಿದಂತವನಾಗಿದ್ದಾನೆ. ಅಗಾಧವಾದಂತಹ ಮರ್ಮಗಳನ್ನ ತಿಳಿದಂತವನಾಗಿದ್ದಾನೆ. ಆಗಿರುವಂತ ಕಾರಣ ಆತನು ಸಹಿಸಲ್ಲ. ಆತನು ಸಹಿಸದೆ ಏನ್ ಮಾಡ್ತಾನೆ? ನಮ್ಮೊಳಗಿರುವಂತ ಕಾರಣ ಈಗ ಒಂದ್ ವೇಳೆ ತಂದೆ ತಾಯಿಗಳು ಮಕ್ಕಳುಗಳು ಏನೋ ತಪ್ಪು ಮಾಡ್ಬಿಡ್ತಾರೆ ಅಂದ್ಕೊಳ್ಳಿ. ಆ ಮಕ್ಕಳುಗಳು ತಪ್ಪು ಮಾಡಿದಂತ ಸಮಯದಲ್ಲಿ ಏನೋ ಒಂದು ಕಳ್ಳತನವನ್ನು, ಇನ್ನೊಂದು ಅಪರಾಧವನ್ನು ಏನೋ ಮಾಡಿದ್ದಾರೆ ಅಂದ್ಕೊಳ್ಳಿ. ಅಂತ ಒಂದು ಸಮಯದಲ್ಲಿ ಆ ಮಕ್ಕಳನ್ನ ಬಿಟ್ಟು ಕೊಡಕ್ ಆಗದೆ ಇರುವಂತ ಪರಿಸ್ಥಿತಿಯಲ್ಲಿ ಏನು ನರಳಾಟ ಮಾಡ್ತಾರಲ್ಲ, ನರಳ್ತಾರಲ್ಲ, ಬೇಜಾರು ಮಾಡ್ಕೊಳ್ತಾರಲ್ಲ, ನೊಂದುಕೊಳ್ತಾರಲ್ಲ. ನೊಂದುಕೊಂಡ್ರು ಕೂಡ ಆ ಮಕ್ಕಳಿಗೆ ಸಪೋರ್ಟ್ ಮಾಡುವಂತ ರೀತಿಯಲ್ಲಿ ವರ್ತಿಸ್ತಾರಲ್ಲ. ಆ ರೀತಿಯಾಗಿ ಪವಿತ್ರಾತ್ಮನು ನಮ್ಮೊಳಗೆ ಇರುವಂತ ಕಾರಣ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆತನೇ ನರಳಾಟದೊಂದಿಗೆ ಆತನು ಬೇಡಿಕೊಳ್ತಾನೆ. ಅಂದ್ರೆ ಆತನು ನರಳುತ್ತಾ ಆತನು ದೇವರಿಗೆ ವಿಜ್ಞಾಪನೆ ಮಾಡುವಂತವನಾಗಿದ್ದಾನೆ ಎನ್ನುವುದನ್ನ ಸ್ಪಷ್ಟವಾಗಿ ನಾವಿಲ್ಲಿ ತಿಳಿದುಕೊಳ್ಳಬೇಕು. ಆದ್ರೆ ಈ ಒಂದು ವರ ಮತ್ತೆ ವರಗಳಲ್ಲಿ ಬೇರೆ ಬೇರೆ ಇದೆ. ಅಂದ್ರೆ ಈ ಪಾಯಿಂಟ್ ಅನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ವರ ಅಂದ್ರೆ ಬೇರೆ, ವರಗಳು ಅಂದ್ರೆ ಬೇರೆ. ಈ ವರ ಅಂದ್ರೆ ಏನು ಎಂಬುದಾಗಿ ನೋಡುವಂತಂದ್ರೆ, ವರಗಳು ಅಂದ್ರೆ ಏನು ಎಂಬುದಾಗಿ ನೋಡುವಂತದ್ದಾದ್ರೆ 1ನೇ ವಚನದಿಂದ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 1ನೇ ವಚನದಿಂದ ಓದಿ. ಇಲ್ಲಿ ಆಗ ಅವರೆಲ್ಲರೂ 4ನೇ ವಚನದಲ್ಲಿ ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ತಮಗೆ ನುಡಿಯುವ ಒಂದು ಶಕ್ತಿಯ ಪ್ರಕಾರವಾಗಿ ಎಂಬುದಾಗಿ ಇದೆ. ಅಂದ್ರೆ ಇಲ್ಲಿ ಪೇತ್ರನ ವಿಚಾರದಲ್ಲಿ ನೋಡುವಾಗ ಆತನು ಮೊದಲೇ ದೀಕ್ಷಾಸ್ನಾನವನ್ನು ತೆಗೆದುಕೊಂಡಿದ್ದಾನೆ. ಆತನು ಮೊದಲೇ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಾನೆ. ಅಂದ್ರೆ ಈ ಅಪೊಸ್ತಲ ಕೃತ್ಯಗಳು 2:38ನೇ ವಚನದ ಪ್ರಕಾರವಾಗಿ ದೀಕ್ಷಾಸ್ನಾನ ತೆಗೆದುಕೊಂಡಾಗ ಏನಾಗುತ್ತೆ? ಪವಿತ್ರಾತ್ಮ ದಾನ ಎನ್ನುವಂಥದ್ದು ಮಾಡಲ್ಪಡುತ್ತೆ. ಈ ಪವಿತ್ರಾತ್ಮನ ದಾನ ಎನ್ನುವಂಥದ್ದು ಮಾಡಲ್ಪಟ್ಟ ಮೇಲೆ ಮತ್ತೆ ಇಲ್ಲೇನು ಈ ಒಂದು ರೀತಿಯಲ್ಲಿ ಏನು ಉರಿಯಂತಿದ್ದ ನಾಲಿಗೆಗಳ ರೀತಿಯಲ್ಲಿ ಅವರು ಕೂಡಿ ಬಂದಿರುವಂತಹ ಸಮಯದಲ್ಲಿ ಈ ರೀತಿಯಾಗಿ ಬರುವಂತದ್ದೇನು? ಸ್ಪಷ್ಟವಾಗಿ ಈ ಒಂದು ಮಾತುಗಳನ್ನ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಈ ಒಂದು ದೀಕ್ಷಾಸ್ನಾನ ಮಾಡಿಸಿಕೊಂಡಂತ ಸಮಯದಲ್ಲಿ ಬರುವಂತದ್ದು ವರ. ಅಂದ್ರೆ ಸಂಚಕಾರವಾಗಿ ಅನುಗ್ರಹಿಸಲ್ಪಡುವಂತ ವರ ಇದು. ಇಲ್ಲಿ ಇದು ಏನು ಎಂಬುದಾಗಿ ನೋಡುವಂತದ್ದಾದ್ರೆ ಇಲ್ಲಿ ಬಂದಿರೋದೇನು, ಮತ್ತೆ 2ನೇ ಸಾರಿ ಬಂದಿದ್ದು ಏನು ಅಂತ ಹೇಳಿ ನೋಡುವಂತದ್ದಾದ್ರೆ ವರಗಳು ಎಂಬುದಾಗಿ. ಅದೇ ಈ ಒಂದು ವರಗಳು ಯಾವ ರೀತಿಯಾಗಿ ಭಾಷೆಗಳ ರೂಪದಲ್ಲಿ, ಅದ್ಭುತಗಳನ್ನ ಮಾಡುವಂತ ರೂಪದಲ್ಲಿ,
ಪ್ರವಾದನೆಗಳನ್ನು ನುಡಿಯುವಂತ ರೂಪದಲ್ಲಿ ಈ ರೀತಿಯಾಗಿ ಬಂದಿದೆ. ಅಂದ್ರೆ ಆತ್ಮಕ್ಕೆ ಅನೇಕ ಶಕ್ತಿಗಳಿದೆ ಅಂತ ನೋಡುವಾಗ ಅನೇಕವಾದಂತ ಶಕ್ತಿಗಳಿದೆ. ಅನೇಕವಾದಂತ ಶಕ್ತಿಗಳು ಇರುವಂತ ಕಾರಣವೇ ಏನಾಗುತ್ತೆ ಅಂತಂದ್ರೆ ಅದು ಎರಡನೇ ಸಾರಿ ಬಂದಿದೆ, ದೇವರ ಮಹತ್ವಗಳನ್ನ ಅಲ್ಲಿ ನಡೆಸಿದೆ. ಅಂದ್ರೆ ಪವಿತ್ರಾತ್ಮನ ವರ ಬೇರೆ, ವರಗಳು ಬೇರೆ ಎನ್ನುವಂಥದ್ದಕ್ಕೆ ಈ ಒಂದು ವಾಕ್ಯಗಳನ್ನ ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಒಂದು ಸಮಯದಲ್ಲಿ ಪೌಲನ ವಿಷಯದಲ್ಲಿ ನೋಡುವಂತದ್ದಾದ್ರೆ ಅಪೊಸ್ತಲ ಕೃತ್ಯಗಳು 14:8-10 ಓದಿ. ಲುಸ್ತ್ರದೊಳಗೆ ಕಾಲುಗಳಲ್ಲಿ ಬಲವಿಲ್ಲದ ಒಬ್ಬ ಮನುಷ್ಯನು ಕೂತಿದ್ದನು, ಅವನು ಹುಟ್ಟುಕುಂಟನಾಗಿದ್ದು ಎಂದಿಗೂ ನಡೆಯದೇ ಇದ್ದನು. ಪೌಲನು ಆಡುವ ಮಾತುಗಳನ್ನು ಅವನು ಕಿವಿಗೊಟ್ಟು ಕೇಳುತ್ತಿದ್ದನು. ಪೌಲನು ಆತನು ಏನ್ ಮಾಡಿದಾನೆ, ಅದ್ಭುತಗಳನ್ನ ಮಾಡಿದಾನೆ. ಅಂದ್ರೆ ವರ ಏನು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನು ಅಪೊಸ್ತಲ ಕೃತ್ಯಗಳಲ್ಲಿ 9ನೇ ಅಧ್ಯಾಯಗಳಲ್ಲಿ ಆತನ ಏನ್ ದೀಕ್ಷಾಸ್ನಾನ ತೆಗೆದುಕೊಳ್ತಾನೋ ಅಲ್ಲಿ ವರ ಎನ್ನುವಂಥದ್ದು ಸ್ಪಷ್ಟವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ವರ ಎನ್ನುವಂಥದ್ದು ಬಂದಿದೆ. ಅನಂತರ ಈತನು ಸೇವೆ ಮಾಡುವುದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ವರಗಳು ಕೂಡ ಈತನಿಗೆ ಬಂದಿದೆ. ವರಗಳು ಕೂಡ ಈತನಿಗೆ ಬಂದ, ಅಂದ್ರೆ ಈತನ ಅಪೋಸ್ತಲನೇ, ದೇವರಿಂದ ನೇಮಕವಾಗಿರುವಂತ ಅಪೋಸ್ತಲನ ಇದನ್ನು ಸ್ಪಷ್ಟವಾಗಿ ನೀವು ಅರ್ಥ ಮಾಡಿಕೊಳ್ಬೇಕು. ಯಾವ ರೀತಿಯಾಗಿ ಅವರು 12 ಜನ ಇದ್ದಂತವ್ರು ಮಾತ್ರ ಅವಲ್ವಾ, ಅದರಲ್ಲಿ ಯೂದನ ಸತ್ತೋದ, ಇನ್ ಮಿಕ್ಕಿದವರಲ್ವಾ ಅಪೋಸ್ತಲರು. ಈತನ ಅಪೋಸ್ತಲನಲ್ಲ, ಅಂದ್ರೆ ಈತನು ಕೂಡ ಅಪೋಸ್ತಲನೇ, ಅದನ್ನು ವಾಕ್ಯವೇ ಹೇಳುವಂತ ಮಾತು ಆಗಿರುವಂತ ಕಾರಣ ಇದೆಲ್ಲರಿಗೂ ನಿಮಗೆ ಗೊತ್ತಿರುವಂತದ್ದು. ನಾನು ಗೊತ್ತಿರುವಂತ ಕಾರಣ ನಾನು ಇದನ್ನ ಇಷ್ಟನ್ನೇ ಹೇಳ್ತಾ ಇದ್ದೀನಿ ಅಷ್ಟೇನೆ. ಮತ್ತೆ ಇಲ್ಲಿ ಇಲ್ಲಿ ಪೌಲನ್ ಏನ್ ಮಾಡಿದಾನೆ, ಆ ಒಂದು ಅದ್ಭುತಗಳನ್ನ ಮಾಡಿದ್ದಾನೆ. ಇಲ್ಲಿ ಏನ್ ಮಾಡಿದಾನೆ, ನಿನ್ನ ಕಾಲು ನೆಟ್ಟಗೆ ನಿಂತುಕೋ ಎಂದು ಮಹಾಧ್ವನಿಯಿಂದ ಹೇಳಿದನು. ಕೂಡಲೇ ಆ ಮನುಷ್ಯನು ಆಹಾರಿ ನಡೆದಾಡಿದನು. ಹುಟ್ಟು ಕುಂಟನನ್ನ ನಡೆದಾಡುವಂತ ರೀತಿಯಲ್ಲಿ ಪೌಲನ ಮೂಲಕವಾಗಿ ದೇವರು ಅದ್ಭುತವನ್ನ ಮಾಡಿದ್ದಾರೆ. ಆದ್ರೆ ಅದೇ ಒಂದು ಪೌಲನ್ಗೆ ಒಂದು ಸಮಯದಲ್ಲಿ ಏನೇ ನಡೆಯುತ್ತೋ, ಒಂದು ಸರಿ 1 ತಿಮೋಥಿ 5:23 ಗಮನಿಸಿ. ಇನ್ನು ಮೇಲೆ ನೀರನ್ನು ಮಾತ್ರ ಕುಡಿಯುವವನಾಗಿರದೆ, ಅಂದ್ರೆ ತಿಮೋಥೆಯನಿಗೆ ಪೌಲನ್ ಹೇಳುವಂತ ಮಾತನ್ನ ಗಮನಿಸಿ. ಇನ್ನು ಮೇಲೆ ನೀರನ್ನು ಮಾತ್ರ ಕುಡಿಯುವವನಾಗಿರದೆ ನಿನ್ನ ಅಜೀರ್ಣದ ಮತ್ತು ನಿನಗೆ ಆಗಾಗ್ಗೆ ಉಂಟಾಗುವ ಅಸ್ವಸ್ಥತೆಯ ಪರಿಹಾರಕ್ಕಾಗಿ ದ್ರಾಕ್ಷಾರಸವನ್ನು ಸ್ವಲ್ಪವಾಗಿ ತೆಗೆದುಕೋ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಪೌಲನು ಒಂದು ಸಮಯದಲ್ಲಿ ನೋಡಿದ್ರೆ ಅದ್ಭುತಗಳನ್ನ ಮಾಡಿದ್ದಾನೆ, ಸ್ವಸ್ಥತೆಗಳನ್ನ ಮಾಡಿದ್ದಾನೆ. ಆತನ ಕೈ ವಸ್ತ್ರಗಳಿಂದ ತೆಗೆದುಕೊಂಡು ಯಾವ್ದೋ ಒಂದು ಏನೋ ರೋಗಿಗಳ ಮೇಲೆ ಹಾಕುವುದರಿಂದ ವಾಸಿಯಾಗುವಂತ ಮಟ್ಟಿಗೆ ಕೆಪಾಸಿಟಿ ಇದ್ದಂತವನು. ಇಲ್ಲಿ ಈತನ ಏನ್ ಹೇಳ್ತಾ ಇದ್ದಾನೆ ತಿಮೋಥೆಯನಿಗೆ, ನಿನ್ನ ಒಂದು ಅಜೀರ್ಣದ ನೀರನ್ನು ಮಾತ್ರ ಕುಡಿಯುವವನಾಗಿರದೆ ನಿನ್ನ ಒಂದು ಅಜೀರ್ಣದ, ಅಂದ್ರೆ ನಿನಗೆ ಅಜೀರ್ಣ ಅಸಿಡಿಟಿ ಅನ್ನುವಂಥದ್ದು ಏನಾಗುತ್ತೋ, ಮತ್ತೆ ನಿನಗೆ ಆಗಾಗ್ಗೆ ಉಂಟಾಗುವ ಅಸ್ವಸ್ಥತೆ. ಇವತ್ತು ಆಗಾಗ್ಗೆ ಅಸ್ವಸ್ಥತೆಗಳು ಮನುಷ್ಯರಿಗೆ ಬರುತ್ತೆ, ಹುಷಾರಿಲ್ದಂಗೆ ಆಗುವಂತ ಪರಿಸ್ಥಿತಿ ಬರುತ್ತೆ. ಅಂತ ಒಂದು ಸಮಯ ನಿನಗೆ ಬಂದ್ರೆ ಆ ಒಂದು ಅಸ್ವಸ್ಥತೆಯ ಪರಿಹಾರಕ್ಕೋಸ್ಕರ ನೀನು ದ್ರಾಕ್ಷಾರಸವನ್ನು ಸ್ವಲ್ಪವಾಗಿ ತೆಗೆದುಕೋ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಮೆಡಿಸನ್ ಅನ್ನ ಈತನ ಹೇಳ್ತಾ ಇದ್ದಾನೆ. ಒಂದು ಸಮಯದಲ್ಲಿ ಅದ್ಭುತವನ್ನು ಮಾಡಿದಂತವನು ಏನಕ್ಕೆ ಇಲ್ಲಿ ಮೆಡಿಸನ್ ಅನ್ನ ಹೇಳ್ಬೇಕು? ಈತನ ಏನಕ್ಕೆ ದೇವರಿಗೆ ಪ್ರಾರ್ಥನೆಯನ್ನ ಮಾಡಿಕೊಂಡಿಲ್ಲ? ಇಲ್ಲ ಈತನ ಏನಕ್ಕೆ ತಿಮೋಥೆಯನ್ನು ನೀನ್ ದೇವರಿಗೆ ಮೊದಲು ಪ್ರಾರ್ಥನೆಯನ್ನು ಮಾಡಿ ಎಂಬುದಾಗಿ ಹೇಳಿಲ್ಲ? ಅಂದ್ರೆ ಪವಿತ್ರಾತ್ಮನ ವರಗಳು ಎನ್ನುವಂಥದ್ದು ಬಿಟ್ಟು ಹೋಗಿದೆ. ಸ್ಪಷ್ಟವಾಗಿ ಮಾತನ್ನ ಅರ್ಥ ಮಾಡಿಕೊಳ್ಬೇಕು. ಯಾವ ರೀತಿಯಾಗಿದೆ ಇನ್ನೊಂದು ವಾಕ್ಯವನ್ನ ಇದು ಕ್ಲಾರಿಟಿಯಾಗಿ 2 ತಿಮೋಥೆ 4:19 ಗಮನಿಸಿ. ತ್ರೊಫಿಮನು ಅಸೌಖ್ಯವಾಗಿದ್ದರಿಂದ ಅವನನ್ನ ಮಿಲೇತದಲ್ಲಿ ಬಿಟ್ಟೆನು ಎಂಬುದಾಗಿ ಹೇಳಿದೆ. ಅಂದ್ರೆ ತನ್ನ ಸೇವೆಗೋಸ್ಕರ ಈ ಒಂದು ತ್ರೊಫಿಮನು ಬಂದಿದ್ದಾನೆ. ದೇವರ ಸೇವೆಗೋಸ್ಕರ ಪೌಲನ ಜೊತೆಯಲ್ಲಿ ತ್ರೊಫಿಮನು ಬಂದ್ರೆ ತ್ರೊಫಿಮನ್ಗೆ ಏನಾಗಿದೆ, ಅಸ್ವಸ್ಥತೆ ಬಂದಿದೆ, ಹುಷಾರಿಲ್ದಂಗ ಆಗೋಗಿದ್ದಂತ ಸಮಯದಲ್ಲಿ ಒಂದು ಸಮಯದಲ್ಲಿ ಅಂತ ಅದ್ಭುತಗಳನ್ನ ಮಾಡಿದಂತ ಪೌಲನು ಈತನಿಗಿಲ್ಲಿ ಆತನ ಅಸ್ವಸ್ಥತೆ ಬಂದ್ರೆ ಆತನನ್ನ ಬಿಟ್ಟು ಅಲ್ಲಿಗೆ ಬಂದಿದ್ದಾನೆ. ಅಂದ್ರೆ ನಿನ್ನ ಕೈಲಿ ನಿನ್ಗೆ ಅಸ್ವಸ್ಥತೆ ಎನ್ನುವಂಥದ್ದು ಬಂದಿದೆ, ಹುಷಾರಿಲ್ದಂಗ ಆಗಿದೆ, ನೀನು ಆದ್ರಿಂದ ಇಲ್ಲೇ ಇರಪ್ಪ, ನೀನು ಪ್ರಯಾಣ ಮಾಡೋದಕ್ಕೆ ಆಗಲ್ಲ ಎಂಬುದಾಗಿ ಆತನು ಬಿಟ್ಟು ಬಂದಿದ್ದಾನೆ. ಏನಕ್ಕೋಸ್ಕರ ಬಿಟ್ಟು ಬಂದಿದ್ದಾನೆ ಅಂದ್ರೆ ಆ ಶಕ್ತಿ ಹೋಗಿದ್ಯಾ? ಪವಿತ್ರಾತ್ಮನ ಒಂದು ಶಕ್ತಿಗಳು ಹೋಗಿದ್ಯಾ? ಪವಿತ್ರಾತ್ಮನ ವರಗಳು ಹೋಗಿದ್ಯಾ? ವರಗಳು ಹೋಗಿದೆ. ಸ್ಪಷ್ಟವಾಗಿ ಇದನ್ನ ತಿಳಿದುಕೊಳ್ಳಬೇಕು. ತ್ರೊಫಿಮನು ಅಸೌಖ್ಯವಾಗಿದ್ದರಿಂದ ಅವನನ್ನ, ಅಂದ್ರೆ ಅಸೌಖ್ಯ ಅಂದ್ರೆ ಏನು ಅಂದ್ರೆ ಸೌಖ್ಯತೆ ಇಲ್ಲದೆ ಇರುವಂತದ್ದೇ, ಅಸ್ವಸ್ಥತೆ ಇರುವಂತದ್ದೇ. ಅಸೌಖ್ಯವಾಗಿದ್ದರಿಂದ ಅವನನ್ನ ಮಿಲೇತದಲ್ಲಿ ಬಿಟ್ಟೇನು ಅಂದ್ರೆ ಈ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೋಬೇಕಾಗಿರುವಂತ ವಿಚಾರ ಏನು ಅಂತ ಹೇಳಿ ನೋಡುವಾಗ, ವರಗಳು ಮಾತ್ರ ಬಿಟ್ಟೋಗಿದೆ, ವರ ಬಿಟ್ಟೋಗಿಲ್ಲ. ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಇಲ್ಲಿ ಪೌಲನನ್ನ ಬಿಟ್ಟೋಗಿರುವಂತದ್ದು ವರಗಳು ಮಾತ್ರ. 1 ಕೊರಿಂಥ 12ನೇ ಅಧ್ಯಾಯವನ್ನು ನೋಡುವಂತದ್ದಾದ್ರೆ ವರಗಳು ಕಾಣುತ್ತೆ ನಿಮಗೆ ಸ್ಪಷ್ಟವಾಗಿ. ಪ್ರವಾದನೆಯನ್ನು ಹೇಳುವಂತ ವರವು, ಸತ್ಯಾತ್ಮಗಳನ್ನು ವಿವೇಚಿಸುವಂತ ವರಗಳು, ಅದ್ಭುತಗಳನ್ನು ಮಾಡುವಂತ ವರಗಳು, ಭಾಷೆಗಳನ್ನು ಮಾತನಾಡುವಂತ ವರಗಳು, ಈ ವರಗಳು ಏನಿದೆಯೋ ಈ ವರಗಳು ಮಾತ್ರವೇ ಈ ಒಂದು ಪೌಲನನ್ನು ಬಿಟ್ಟು ಹೋಗಿದೆ. ಯಾಕೆಂದ್ರೆ ದೇವರಾದ ಪ್ರಣಾಳಿಕೆ ಪ್ರಕಾರವಾಗಿ ಅದು ನಿಂತು ಹೋಗಿದೆ. ವರ ಬಿಟ್ಟೋಗಿ ಅಂತ ನೋಡೋಗಿಲ್ಲ. ಪವಿತ್ರಾತ್ಮನ ಆತನೊಳಗಿದ್ದಾನೆ.
ಪವಿತ್ರಾತ್ಮನ ನಡೆಸುವಂತ ಅದ್ಭುತ ಕಾರ್ಯಗಳೇನಾಗಿದೆ ಅದು ನಿಂತೋಗಿದೆ. ಪವಿತ್ರಾತ್ಮನ ಒಳಗಿದ್ದಾನ, ಪೌಲನೊಳಗಿದ್ದಾನ, ಪೌಲನೊಳಗಿರುವಂತ ಕಾರ್ಯವೇ ಇದನ್ನೆಲ್ಲ ಬರೆಯೋದಕ್ಕೆ ಸಾಧ್ಯ. ಪೌಲನೊಳಗಿರುವುದಕ್ಕೇನೆ ಇವೆಲ್ಲ ಕಾರ್ಯಗಳನ್ನ ಮಾಡುವುದಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಆಗಿನ ಒಂದು ಕಾಲದಲ್ಲಿ ಬರ್ತಾ ಇರುವಂತದ್ದು ಹೋಗ್ತಾ ಇರುವಂತದ್ದು ಇತ್ತು ಅಷ್ಟೇ. ಸ್ಪಷ್ಟವಾಗಿ ಈ ಒಂದು ವಿಚಾರವನ್ನು ಗಮನಿಸಿ. ಬರ್ತಾ ಹೋಗ್ತಾ ಇದ್ದಂತ ಸಮಯ, ಇಲ್ಲಿ ಯಾವ ರೀತಿಯಾಗಿ ಬರ್ತಾ ಹೋಗ್ತಾ ಇತ್ತು ಎನ್ನುವಂತ ಒಂದು ವಿಚಾರವನ್ನು ನೋಡುವಂತದ್ದಾದ್ರೆ, ಈ ಸಂಸೋನನ ವಿಷಯದಲ್ಲಿ ಒಂದು ಸಾರಿ ಗಮನಿಸಿ. ಆ ನ್ಯಾಯಸ್ಥಾಪಕರ ಗ್ರಂಥ 14ನೇ ಅಧ್ಯಾಯ 5ನೇ ವಚನ 6ನೇ ವಚನವನ್ನ. ಸಂಸೋನನು ತನ್ನ ತಂದೆ ತಾಯಿಗಳ ಸಹಿತವಾಗಿ ತಿಮ್ನಾ ಊರಿಗೆ ಹೊರಟು ಅಲ್ಲಿನ ದ್ರಾಕ್ಷೆ ತೋಟಗಳ ಬಳಿಗೆ ಬಂದಾಗ, ಅಂದ್ರೆ ಈತನಿಲ್ಲಿ ಹೆಣ್ಣು ಹುಡ್ಕೊಂಬರಕ್ಕೆ ಅವ್ರ ಅಪ್ಪ ಅವರ ಜೊತೆಗೆ ಹೋಗ್ತಾ ಇದ್ದಾನೆ. ಇವ್ರ ಅಪ್ಪ ಅವರ ಅಮ್ಮ ಮುಂದೆ ಹೋಗ್ತಿರ್ತಾರೆ, ಈತನು ಹಿಂದೆ ಉಳ್ಕೊಂಡು ನಿಧಾನಕ್ಕೆ ಹೋಗ್ತಾ ಇರ್ತಾನೆ. ಆ ಒಂದು ಸಮಯದಲ್ಲಿ ದ್ರಾಕ್ಷೆ ತೋಟಗಳ ಬಳಿಗೆ ಬಂದಿದ್ದಾನೆ. ಈ ಅಲ್ಲಿ ಬಂದಾಗ ಏನಾಗಿದೆ ಅಂದ್ರೆ, ಒಂದು ಪ್ರಾಯದ ಸಿಂಹವು ಗರ್ಜಿಸುತ್ತಾ ಆತನ ಎದುರಿಗೆ ಬಂದಿತು. ಒಂದು ಪ್ರಾಯದ ಸಿಂಹ ಗರ್ಜಿಸುತ್ತಾ ಆತನ ಎದುರಿಗೆ ಬಂದಿದೆಯಂತೆ. ಸ್ಪಷ್ಟವಾಗಿ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಸಿಂಹಕ್ಕೆ ಇರುವಂತ ಬಲವು ಅದು ಆಲೋಚನೆ ಮಾಡುವುದಕ್ಕೆ ಕಷ್ಟ, ಅಂತ ದೊಡ್ಡ ಬಲ ಅದು. ಯಾಕಂದ್ರೆ ಚಿರತೆಗಳನ್ನು ಕೂಡ ಸೀಳಿ ಹಾಕುವಂತ ಒಂದು ಬಲ ಸಿಂಹಕ್ಕೆ. ಅಂತ ಒಂದು ಸಿಂಹಕ್ಕೆ ಅಷ್ಟು ಬಲ ಇದ್ದಾಗ ಅದಕ್ಕೆ ಯೌವನಾವಸ್ಥೆಯಲ್ಲಿ ಯಾವ ರೀತಿಯಾದಂತ ಬಲ ಇರುತ್ತೆ? ಪ್ರಾಯಾವಸ್ಥೆಯಲ್ಲಿರುವಂತ ಸಿಂಹಕ್ಕೆ ಯಾವ ರೀತಿಯಾದಂತ ಶಕ್ತಿ ಸಾಮರ್ಥ್ಯಗಳಿರ್ತದೆ? ಅಂತ ಒಂದು ಶಕ್ತಿ ಸಾಮರ್ಥ್ಯಗಳಿಂದ ಇರುವಂತ ಒಂದು ಸಿಂಹ ಬಂದಿದೆ. ಒಂದು ಪ್ರಾಯದ ಸಿಂಹವು ಗರ್ಜಿಸುತ್ತಾ ಆತನೆದುರಿಗೆ ಬಂದಿತು. ಅವನ ಕೈಯಲ್ಲಿ ಏನೂ ಇಲ್ಲದಿದ್ದರೂ, ಅವನ ಕೈಯಲ್ಲಿ ಏನೂ ಇಲ್ಲ. ಚೆನ್ನಾಗಿ ಗಮನಿಸಿ, ಅವನ ಕೈಯಲ್ಲಿ ಏನೂ ಇಲ್ಲ ಅಂದ್ರೆ ಅದಕ್ಕೆ ಆಹಾರವಾಗ್ಬೇಕಾಗಿರುವಂತದ್ದು ಇವನ ಕೆಲಸ. ಆದ್ರೆ ಏನಾಗುತ್ತೆ, ಯೆಹೋವನ ಆತ್ಮವು ಅವನ ಮೇಲೆ ಪಕ್ಕನೆ ಬಂದದರಿಂದ, ಯೆಹೋವನ ಆತ್ಮವು ಅವನ ಮೇಲೆ ಪಕ್ಕನೆ ಬಂದದರಿಂದ, ಅಂದ್ರೆ ಅಂತವರೆಗೂ ಇರ್ಲಿಲ್ವಾ ಸಂಸೋನೊಳಗೆ? ಸಂಸೋನೊಳಗೆ ಅಂತವರೆಗೂ ಇರ್ಲಿಲ್ಲ. ಆತನು ದಾರಿಯಲ್ಲಿ ನಡ್ಕೊಂಬರುವಂತ ಸಮಯದಲ್ಲಿ ಸಂಸೋನನ ಒಳಗಡೆ ಆ ಒಂದು ದೇವರ ಆತ್ಮನ ಇರ್ಲಿಲ್ಲ. ಅಂದ್ರೆ ಇಲ್ಲಿ ಪವಿತ್ರಾತ್ಮನ ಯಾವಾಗ ಬರ್ತಾ ಇದ್ದಾನೆ? ಯೆಹೋವನ ಆತ್ಮವು ಅವನ ಮೇಲೆ ಪಕ್ಕನೆ ಬಂದದರಿಂದ, ಬೇಗನೆ ಬಂದದರಿಂದ, ಆ ಕ್ಷಣದಲ್ಲಿ ಬಂದದರಿಂದ, ಆ ಒಂದು ಕ್ಷಣದಲ್ಲಿ ಬಂದದರಿಂದ ಏನ್ ನಡೆದಿದೆ? ಆ ಸಿಂಹವನ್ನು ಹೋದ ಮರಿಯನ್ನೋ ಎಂಬಂತೆ ಸೀಳಿ ಬಿಟ್ಟನು. ಅಂದ್ರೆ ಆ ಕ್ಷಣದಲ್ಲಿ ಆ ಪವಿತ್ರಾತ್ಮನ ಬಂದಿದ್ಯಾ? ದೇವರಾತ್ಮನ ಆದ್ರೂ ಆ ಒಂದು ಸಮಯದಲ್ಲಿ ಬಂದಿದ್ಯಾ? ಆ ಸಮಯದಲ್ಲಿ ಬಂದಿದ್ಯಾ? ಅಕ್ಕಿನ ಮೊದಲೇ ಇರ್ಲಿಲ್ವಾ? ಅಕ್ಕಿನ ಮೊದಲೇ ಇರ್ಲಿಲ್ಲ. ಅಂದ್ರೆ ಹೋಗ್ತಾ ಬರ್ತಾ ಇರುವಂತ ಕಾರ್ಯವ ಇದು? ಹೋಗ್ತಾ ಬರುತ್ತಾ ಇರುವಂತ ಕಾರ್ಯವೇ. ಅದರಲ್ಲೇನೆ 15ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿ. ಸಂಸೋನನು ಲೇಹಿಯ ಸಮೀಪಕ್ಕೆ ಬರಲು ಫಿಲಿಷ್ಟಿಯರು ಅವನನ್ನು ಕಂಡು ಆರ್ಭಟಿಸಿದರು. ಯೆಹೋವನ ಆತ್ಮವು ಅವನ ಮೇಲೆ ಬಂದದರಿಂದ, ಯೆಹೋವನ ಆತ್ಮವು ಅವನ ಮೇಲೆ ಬಂದದರಿಂದ. ಮತ್ತೆ 14ನೇ ಅಧ್ಯಾಯದಲ್ಲಿ ಸಿಂಹವನ್ನ ಸೀಳುವಂತ ಸಮಯದಲ್ಲಿ ಇತ್ತಲ್ಲ, ಇಲ್ಲಿ ಮತ್ತೆ ತಿರುಗ ಬಂದದರಿಂದ ಅಂತ ಬರೆಯಲ್ಪಟ್ಟಿದೆ. ಅಂದ್ರೆ ಮತ್ತೆ ಸಿಂಹವನ್ನ ಸೀಳಿದಾದ್ಮೇಲೆ ಹೋಗಿದ್ಯಾ ಅಂತನ ಅರ್ಥ? ಹೋಗಿದೆ ಎನ್ನುವಂಥದ್ದೇ ಅರ್ಥ. ಇಲ್ಲಿ ಒಂದು ವೇಳೆ ಸಿಂಹವನ್ನ ಸೀಳುವಂತ ಸಮಯದಲ್ಲಿ ಬಂದಿದ್ದಾಗ ಹೋಗ್ತಲೇ ಇದ್ದಿದ್ರೆ, ಇಲ್ಲಿ ಯಾಕೆ ಈ ರೀತಿಯಾಗಿ ಮತ್ತೆ ಯೆಹೋವನ ಆತ್ಮ ಬಂದದ್ರಿಂದ ಅಂತ ಹೇಳಿ ಬರೆಯಬೇಕಾಗಿತ್ತು? ಆ ರೀತಿಯಾಗಿ ಬರೆಯಲ್ಪಡ್ತಿಲ್ಲ. ಯಾಕಂದ್ರೆ ಬೈಬಲ್ ಅಲ್ಲಿ ಕಥೆಗಳು ಸುಳ್ಳುಗಳು ಬರೆಯಲ್ಪಟ್ಟಿಲ್ಲ. ಕೀರ್ತನೆಗಳು 19ನೇ ಅಧ್ಯಾಯ 7ನೇ ವಚನದ ಪ್ರಕಾರವಾಗಿ ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು ಆಗಿರುವಂತ ಕಾರಣ ಸಿಂಹವನ್ನ ಸೀಳಾಕಿದ ಮೇಲೆ ಪವಿತ್ರಾತ್ಮನ ಹೋಗಿದೆ. ಮತ್ತೆ ಇಲ್ಲಿ ಏನಾಗಿದೆ? 15ನೇ ಅಧ್ಯಾಯ 14ನೇ ವಚನದಲ್ಲಿ ಮತ್ತೆ ಬಂದಿದೆ, ಯೆಹೋವನ ಆತ್ಮವು ಅವನ ಮೇಲೆ ಬಂದದರಿಂದ ಅವನ ರೆಟ್ಟೆಗಳಿಗೆ ಸುತ್ತಲೂ ಕಟ್ಟಿದ್ದ ಹಗ್ಗಗಳು ಸುಟ್ಟ ಸೆಣಬಿನ ಹಾಗಾದವು. ಅಂದ್ರೆ ಈತನ ಶರೀರಕ್ಕೆ ಶಕ್ತಿ ಎನ್ನುವಂಥದ್ದು ಬಂದಿದೆ. ಸಿಂಹವು ಬಂದಂತ ಸಮಯದಲ್ಲಿ ಆತ್ಮ ಬಂದದ್ರಿಂದ ಈತನ ಶರೀರಕ್ಕೆ ಶಕ್ತಿ ಎನ್ನುವಂಥದ್ದು ಬಂದಿದೆ. ಸ್ಪಷ್ಟವಾಗಿ ಇಲ್ಲಿ ಗಮನಿಸಬೇಕು. ಈಗ ಇಂಪಾರ್ಟೆಂಟ್ ವಿಚಾರಕ್ಕೆ ಬಂದಿದ್ದೀವಿ. ಮತ್ತೆ ಯಾಕೆ ಆತನ್ನ ಈ ದಾವೀದನು 51ನೇ ಕೀರ್ತನೆ 11ನೇ ವಚನದಲ್ಲಿ ನನ್ನೊಳಗಿಂದ ಪವಿತ್ರಾತ್ಮನ ತೆಗಿಬೇಡ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ? ಈ ಕಾರ್ಯ ಇರುವಂತ ಕಾರಣವೇ. ಬರ್ತಾ ಹೋಗ್ತಾ ಇರುವಂತ ಕಾರ್ಯವೇ. ಆ ವಚನವನ್ನು ಮತ್ತೆ ಓದಿ, ಕೀರ್ತನೆ 51:11. ನಿನ್ನ ಪರಿಶುದ್ಧಾತ್ಮನ ನನ್ನಿಂದ ತೆಗಿಬೇಡ ಎಂಬುದಾಗಿ ಈತನು ಏನಕ್ಕೋಸ್ಕರ ಮಾತಾಡ್ತಾ ಇದ್ದಾನೆ ಅಂದ್ರೆ, ಬರ್ತಾ ಹೋಗ್ತಾ ಇರುವಂತ ಕಾರಣವೇ ಈತನು ಈ ರೀತಿಯಾಗಿ ಮಾತಾಡ್ತಾ ಇದ್ದಾನೆ. ಅಂದ್ರೆ ಇದನ್ನ ತೆಗಿಬೇಡ ಎಂಬುದಾಗಿ ಪ್ರಾರ್ಥನೆ ಏನಕ್ಕೋಸ್ಕರ ಮಾತನಾಡ್ತಾ ಇದ್ದಾನೆ ಅಂದ್ರೆ, ಈತನು ಕೀರ್ತನೆಗಳನ್ನ ಬರೆಯುವುದಕ್ಕೆ, ಹಾಡುಗಳನ್ನ ಹಾಡುವುದಕ್ಕೆ, ಈತನ ಪ್ರವಾದಿ ಅಲ್ವಾ? ಈತನ ರಾಜನ ಮಾತ್ರ ಅಲ್ಲ, ಈತನ ಪ್ರವಾದಿ. ಅಂದ್ರೆ ಈತನು ದೈವ ಜ್ಞಾನವನ್ನ ಬರಿಬೇಕು ಅಂದ್ರೆ, ದೈವರ ಒಂದು ಮೇಲೆ ಈತನು ಕೀರ್ತನೆಗಳನ್ನ, ಹಾಡುಗಳನ್ನ ಈತನು ಬರಿಬೇಕು ಅಂದ್ರೆ, ಆ ಜ್ಞಾನವನ್ನು ಕೊಡುವುದಕ್ಕೆ ಪವಿತ್ರಾತ್ಮನ ದಯೆ ಬೇಕು, ಪವಿತ್ರಾತ್ಮನ ಸಹಾಯ ಬೇಕು. ಪವಿತ್ರಾತ್ಮನ ಸಹಾಯವಿಲ್ಲದೆ ದಾವೀದನಾಗಲಿ, ಇನ್ನೊಬ್ಬನಾಗಲಿ, ಮತ್ತೊಬ್ಬನಾಗಲಿ ಯಾರು ಕೂಡ ಬರೆಯೋದಕ್ಕೆ ಸಾಧ್ಯವಿಲ್ಲ ದೈವ ಗ್ರಂಥವನ್ನ.
ಈಗ ಕೀರ್ತನೆಗಳನ್ನು ನೋಡುವಂತಂದ್ರೆ ಆತನು ಎಷ್ಟು ಕೀರ್ತನೆಗಳನ್ನ ಆತನು ಬರೆದಿದ್ದಾನೆ. ಅಂದ್ರೆ ಇದನ್ನೆಲ್ಲ ಬರೆಯೋದಕ್ಕೆ ಪವಿತ್ರಾತ್ಮನ ದಯೆ, ಪವಿತ್ರಾತ್ಮನ ಸಹಾಯ ಬೇಕಾ? ಬೇಕು. ಆಗಿರುವಂತ ಕಾರಣವೇ ಆತನ ಏನ್ ಮಾಡ್ತಾ ಇದ್ದಾನೆ, ಸ್ವಾಮಿ ಪವಿತ್ರಾತ್ಮನನ್ನ ನನ್ನಿಂದ ತೆಗಿಬೇಡ, ನಿನ್ನ ಪರಿಶುದ್ಧಾತ್ಮನನ್ನ ನನ್ನಿಂದ ತೆಗಿಬೇಡ ಎಂಬುದಾಗಿ ಆತನು ಈ ಮಾತನ್ನ ಬರೆಯಲ್ಪಟ್ಟಿದ್ದ, ಆ ಮಾತನ್ನ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರವೇ ಅಲ್ಲಿ ಬರೆಯಲ್ಪಟ್ಟಿದೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಇಲ್ಲಿ ಈಗಿನ ಕಾಲಕ್ಕೆ ಸಂಬಂಧಪಟ್ಟಂತದ್ದು ಕಾರ್ಯವನ್ನು ನೋಡುವಂತದ್ದಾದ್ರೆ ಆ ರೀತಿಯಾಗಿ ಹಳೆಯ ಒಡಂಬಡಿಕೆ ಕಾಲದಲ್ಲಿ ಇದ್ದಂತ ರೀತಿಯಲ್ಲಿ ಇಲ್ಲ. ಶಾಶ್ವತವಾದಂತ ಆಗಮನ ಬಂದಿದೆ ಭೂಮಿ ಮೇಲೆ. ಶಾಶ್ವತವಾದಂತಹ ಆಗಮನ ಎನ್ನುವಂಥದ್ದು ಬಂದಿದೆ. ಇಲ್ಲಿ ಇಲ್ಲಿ ಇನ್ನೊಂದು ವಾಕ್ಯವನ್ನ ಗಮನಿಸಬೇಕು, ಇನ್ನೊಂದು ವಿಚಾರವನ್ನ ಗಮನಿಸಬೇಕು. ಅದೇನು ಅಂತಂದ್ರೆ, ನಾನು ತಂದೆ ಬಳಿಗೆ ಹೋಗ್ತೀನಿ, ಆಮೇಲೆ ಆತನನ್ನ ನಾನು ಕೇಳಿಕೊಡ್ತೀನಿ, ಆಗ ಆತನ ಏನ್ ಮಾಡ್ತಾನೆ, ಕಳಿಸಿ ಕೊಡ್ತಾನೆ ಎಂಬುದಾಗಿದೆ. ಅಂದ್ರೆ ಇದು ಪ್ರೊಸೀಜರ್ ಇದು. ಅಂದ್ರೆ ಯೇಸು ಕ್ರಿಸ್ತನ ಮರಣವನ್ನು ಹೊಂದಬೇಕು, ಆತನು ಮಹಿಮೆ ಶರೀರನಾಗಿ ಎದ್ದು ಬರಬೇಕು, ಮತ್ತೆ ತಂದೆ ಬಳಿಗೆ ಹೋಗ್ಬೇಕು, ತಂದೆ ಬಳಿಗೆ ಹೋದ್ಮೇಲೆ ಆತನ ಕೇಳಿಕೊಳ್ಳಬೇಕು, ಅನಂತರ ದೇವರು ಪವಿತ್ರಾತ್ಮನಿಗೆ ಅಪ್ಪಣೆಯನ್ನು ಕೊಡ್ಬೇಕು, ಪವಿತ್ರಾತ್ಮನು ಏನ್ ಮಾಡ್ಬೇಕು, ಈ ಭೂಮಿ ಮೇಲೆ ಬರಬೇಕು. ಇವತ್ತು ನಾವೇನೋ ಒಂದು ಕೋರ್ಟ್ ಅಲ್ಲಿ ಏನೋ ಒಂದು ಕೆಲಸಗಳನ್ನ ಮಾಡ್ಬೇಕಂದ್ರೆ ಅದಕ್ಕೆ ಎಲ್ಲವೂ ಕೂಡ ಪ್ರೊಸೀಜರ್ ಇರುತ್ತೆ, ಕಾನೂನುಗಳು, ಇದನ್ನ ಆದ್ಮೇಲೆ ಇದೇ ರೂಲ್ಗಳು ಇರ್ತದೆ. ಆ ರೀತಿಯಾಗಿ ಇರುವಂತದ್ದು. ಅಂದ್ರೆ ಹಳೆ ಒಡಂಬಡಿಕೆ ಕಾಲಗಳಲ್ಲಿ ಧರ್ಮಶಾಸ್ತ್ರವನ್ನ ಬರ್ಸೋದಕ್ಕೋಸ್ಕರ ಪವಿತ್ರಾತ್ಮನು ಭೂಮಿ ಮೇಲೆ ಬಂದಿದ್ದಾನೆ. ಈ ಸಂಸನನ ವಿಷಯದಲ್ಲಿ ನೋಡ್ಬೇಕು, ಭೂಮಿ ಮೇಲೆ ಬಂದಿದ್ದಾನೆ. ಅಂದ್ರೆ ಇಲ್ಲೆಲ್ಲ ಬಂದಿರುವಂತವನು ದೇವ್ರು ಹೋಗಿ ಯೇಸು ಕ್ರಿಸ್ತನ ನಾನು ಹೋಗಿ ಪರಲೋಕದಲ್ಲಿ ಕೇಳಿಕೊಳ್ತೀನಿ, ಅವಾಗ ಕಳಿಸಲ್ಪಡ್ತಾನೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಪವಿತ್ರಾತ್ಮನ ಎಲ್ಲಿದ್ದಾನೆ ಅಂತ ಅರ್ಥ, ಪರಲೋಕದಲ್ಲಿ ಇದ್ದಾನೆ ಎನ್ನುವಂಥದ್ದೇ ಇದರ ಅರ್ಥ. ಪರಲೋಕದಲ್ಲೇ ಇದ್ದಾನೆ. ಪರಲೋಕದಲ್ಲಿ ಇರುವಂತ ಕಾರಣವೇ ನಾನು ತಂದೆನ ಹೋಗಿ ಕೇಳ್ತೀನಿ, ತಂದೆ ಕಳಿಸ್ಕೊಂಡ್ ಕೊಡ್ತಾನೆ ಅಂತ. ಅಂದ್ರೆ ಭೂಲೋಕದಲ್ಲಿ ಇಲ್ಲಿ ಪವಿತ್ರಾತ್ಮನ ಅಷ್ಟಿನವರೆಗೂ ಇರ್ಲಿಲ್ವಾ? ಶಾಶ್ವತವಾಗಿ ಇರ್ಲಿಲ್ಲ. ಬರುತ್ತಾ ಹೋಗುತ್ತಾ ಇದ್ದಂತ ಕಾಲವು ಅದು. ಈಗ ಭೂಮಿಯಲ್ಲಿ ಶಾಶ್ವತವಾಗಿ ಬಂದ್ಮೇಲೆ ಮನುಷ್ಯನ ಒಂದು ವೇಳೆ ಅಪರಾಧ ಮಾಡಿದ್ರು ಬಿಟ್ಟು ಹೋಗ್ತಾರೆ ಅಂತ ನೋಡುವಾಗ, ಬಿಟ್ಟು ಹೋಗಲ್ಲ. ಆತನ ಅವನೊಳಗೆ ಇದ್ದುಕೊಂಡು ಅವನ ಮಾಡಿದಂತ ಅಪರಾಧಕ್ಕೆ ಅನುಸಾರವಾಗಿ ಏನ್ ಮಾಡ್ತಾನೆ, ಆ ಅಪರಾಧವನ್ನ ಪವಿತ್ರಾತ್ಮನ ಸಹಿಸದೆ ಪ್ರಾರ್ಥನೆಯನ್ನ ಮಾಡಿಕೊಳ್ತಾನೆ. ಅದಕ್ಕೋಸ್ಕರ ನಾವು ಎಷ್ಟೋ ಕಾರ್ಯಗಳನ್ನ ನಾವೆಲ್ಲ ತಿಳಿದಂತವರಾಗಿದ್ದೀವಿ. ವಾಕ್ಯ ಎನ್ನುವಂತ ಜಲಸ್ನಾನವನ್ನು ಮಾಡಿಸ್ತಾನೆ ಎಂಬುದಾಗಿ. ಅಂದ್ರೆ ನಾವು ಮಾಡಿದಂತ ತಪ್ಪಿಗೆ ಆ ಕ್ಷಣದಲ್ಲಿ ಏನಾಗುತ್ತೆ, ಪವಿತ್ರಾತ್ಮ ನಮಗೋಸ್ಕರ ಬೇಡಿಕೊಳ್ಳುವಂತ ಕಾರಣವೇ ನಾವು ಏನ್ ಮಾಡ್ತಾ ಇದ್ದೀವಿ, ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಪವಿತ್ರಾತ್ಮನ ಸಹಾಯ ಇರಲಿಲ್ಲ ಅಂದ್ಕೊಳ್ಳಿ, ನಾವು ದೇವಲೆಕ್ಕದಲ್ಲಿ ದೋಷಗಳಾಗಿ ಮರಣವನ್ನು ಹೊಂದ್ತಾ ಇದ್ದೇವೆ ಎನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಳಬೇಕು. ಈಗಿರುವಂತ ಕಾರಣವೇ ಪವಿತ್ರಾತ್ಮನ ನಾವು ತಪ್ಪನ್ನ ಮಾಡಿದ ಸಮಯದಲ್ಲೂ ಕೂಡ ಅವನು ನಮಗೋಸ್ಕರ ಬೇಡ್ಕೊಂಡು ನಮ್ಮೊಳಗೆ ಇರುವಂತ ಕಾರಣವೇ ಎಫೆಸದವರಿಗೆ 4:30 ಏನಿದೆಯೋ ಓದಿ. ದೇವರ ಪವಿತ್ರಾತ್ಮನನ್ನ ದುಃಖಪಡಿಸಿರಬೇಡಿರಿ ಎಂಬುದಾಗಿದೆ. ಅಂದ್ರೆ ದೇವರ ಪವಿತ್ರಾತ್ಮನನ್ನು ಏನಕ್ಕೋಸ್ಕರ ದುಃಖಪಡಿಸಬಾರದು? ಅಂದ್ರೆ ಆ ದೇವರಾತ್ಮನ ದುಃಖ ಪಡ್ತಾನ? 4:30 ಗಮನಿಸಿ. ದೇವರ ಆತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ರಲ್ಲ. ಆತನಲ್ಲಿ ಏನ್ ಮಾಡಿದೀವಂತೆ, ವಿಮೋಚನೆಯ ದಿನಕ್ಕೋಸ್ಕರ ನಾವು ಮುದ್ರೆ ಹೊಂದಿದೀವಂತೆ. ವಿಮೋಚನೆ ಅಂದ್ರೆ ಏನು? ಈ ಶರೀರದಿಂದ ಬಿಟ್ಟು ಹೋಗುವಂಥದ್ದು. ಅಂದ್ರೆ ನಾವು ಪರಲೋಕಕ್ಕೆ ಹೋಗೋದು, ಪರಲೋಕವನ್ನ ಕೊಡ್ತೀನಿ ಅನ್ನುವಂತ ಒಂದು ರೀತಿಯಲ್ಲಿ ದೇವ್ರೇನ್ ಮಾಡಿದ್ದಾನೆ, ಮುದ್ರೆ ಮಾಡಿದ್ದಾನೆ. ಅದೇ ಮೇಲ್ಗಿನ ಒಂದು ಕಾರ್ಯಗಳಲ್ಲಿ ಬೇರೆ ವಚನಗಳೆಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪವಿತ್ರಾತ್ಮನ ಮುದ್ರೆಯನ್ನ ಹೊಂದಿದೀವಿ ಎಂಬುದಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಗಿರುವಂತ ಕಾರಣ 2 ಕೊರಿಂಥ 5:5 ಗಮನಿಸಿ. ಆತನು ಪವಿತ್ರಾತ್ಮನನ್ನು ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ, ಪವಿತ್ರಾತ್ಮನನ್ನ ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ ಎನ್ನುವಂತ ಮಾತು ಸ್ಪಷ್ಟವಾಗಿ ಇಲ್ಲಿ ಕಾಣುತ್ತೆ. ಮತ್ತೆ 1ನೇ ಅಧ್ಯಾಯ, ಎಫೆಸದವರಿಗೆ 1ನೇ ಅಧ್ಯಾಯ 14ನೇ ವಚನವನ್ನು ನೋಡಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ, ದೇವರು ಸಂಪಾದಿಸಿಕೊಂಡಂತ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವಂತದ್ದಾಗಿದೆ. ಇಲ್ಲಿ ಮತ್ತೆ 13ನೇ ವಚನವನ್ನು ಗಮನಿಸಿ. ನಿಮ್ಮ ರಕ್ಷಣೆಯ ವಿಷಯವಾದಂತಹ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನ ಹೊಂದಿದ್ದೀರಿ. ಸೀಲ್ ಹಾಕಿದ್ದಾನೆ ದೇವರು, ಪವಿತ್ರಾತ್ಮನ ಸೀಲ್ ಹಾಕಿದ್ದಾನೆ. ಸ್ಪಷ್ಟವಾಗಿ ಗಮನಿಸಿ. ಅಂದ್ರೆ ಇಲ್ಲಿ ಎಫೆಸ 4:30 ಏನಿದೆ, ದೇವರಾತ್ಮನ ದುಃಖಪಡಿಸಬೇಡ್ರಿ ಎಂಬುದಾಗಿದೆ. ಪವಿತ್ರಾತ್ಮನ ದುಃಖ ಪಡ್ತಾನ? ಪವಿತ್ರಾತ್ಮನ ನಾವು ಅಪರಾಧ ಮಾಡಿದ ಸಮಯದಲ್ಲಿ ದುಃಖ ಪಡ್ತಾನೆ. ಚೆನ್ನಾಗಿದ್ದಾನೆ, ಗಮನಿಸ್ಬೇಕು. ಪವಿತ್ರಾತ್ಮ ನಾವು ತಪ್ಪು ಮಾಡಿದ್ರೆ ಬಿಟ್ಟು ಹೋಗ್ತಾನೆ ನಂಗಿದ್ರೆ ಬಿಟ್ಟು ಹೋಗ್ತಿದ್ದ, ಆತನ ದುಃಖ ಏನಕ್ಕೆ ಪಡ್ತಾನೆ? ನಾವು ತಪ್ಪು ಮಾಡಿದಾಗ ಬಿಟ್ಟು ಹೋಗುವಂತದ್ದಾಗಿದ್ರೆ ಬಿಟ್ಟು ಆರಾಮಾಗಿ ಹೋಗ್ತಾನೆ. ಆದ್ರೆ ದುಃಖ ಪಡ್ತಾನೆ ಅಂದ್ರೆ ಇದ್ರ ಏನರ್ಥ? ಇವರು ನಾವು ಮಾಡುವಂತ ಅಪರಾಧವನ್ನು ಆತನು ಸಹಿಸದೆ, ಇತ್ತ ಬಿಟ್ಟು ಕೂಡ ಹೋಗದೆ ನೋವು ಬಾಧೆ ಪಡ್ತಾ ಇದ್ದೇನೆ. ಪವಿತ್ರಾತ್ಮನು ಬಾಧೆ ಪಡ್ತಾನೆ. ಮನುಷ್ಯರು ಮಾಡುವಂತ ಅಪರಾಧವನ್ನು ಕೂಡ ಆತನ ಸಹಿಸೋದಕ್ಕೆ ಆಗಲ್ಲ.
ಇತ್ತ ಬಿಟ್ಟು ಹೋಗೋದಕ್ಕೂ ಆಗಲ್ಲ. ಆಗಿರುವಂತ ಕಾರಣ ಪವಿತ್ರಾತ್ಮನನ್ನ ದುಃಖಪಡಿಸಬೇಡಿರಿ ಎಂಬುದಾಗಿದೆ. ಮತ್ತೆ 1 ತೆಸಲೋನಿಕ 5:19 ಏನಿದೆಯೋ ಅದನ್ನ ನೋಡಿ. ಪವಿತ್ರಾತ್ಮನನ್ನ ನಂದಿಸಬೇಡಿರಿ. ಪವಿತ್ರಾತ್ಮನನ್ನ ನಂದಿಸಬೇಡಿರಿ ಅಂದ್ರೆ ಇದರ ಅರ್ಥ ಏನು? ಪವಿತ್ರಾತ್ಮನನ್ನ ನೀವು ನಂದಿಸಬೇಡ್ರಿ. ಪವಿತ್ರಾತ್ಮನ ವಿಷಯದಲ್ಲಿ ನೀವು ದುಃಖ ಪಡಿಸಕ್ ಹೋಗ್ಬೇಡ್ರಿ. ಅಂದ್ರೆ ಪವಿತ್ರಾತ್ಮನ ವಿಷಯದಲ್ಲಿ ನೀವು ಜಾಗ್ರತೆಯಿಂದ ಇರಿ. ಅಂದ್ರೆ ಮನುಷ್ಯನು ಯಾವಾಗ ಅಪರಾಧವನ್ನ ಮಾಡ್ತಾನೋ, ಅಪರಾಧವನ್ನ ಮಾಡಿದಂತ ಸಮಯದಲ್ಲಿ ಆ ಪವಿತ್ರಾತ್ಮನು ಆತನು ಬಾಧೆ ಪಡ್ತಾನೆ. ಆಗಿರುವಂತ ಕಾರಣ ನೀವು ಎಚ್ಚರಿಕೆಯಿಂದ ಇರ್ರಿ ಎಂಬುದಾಗಿ ಮಾತನಾಡುವಂತ ಮಾತಿದು. ಆತ್ಮನು ಆರ್ಚಕುಡಿ ಎಂಬುದಾಗಿ ತೆಲುಗು ಬೈಬಲ್ ಅಲ್ಲಿ ಇದೆ. ಅಂದ್ರೆ ದೇವರಾತ್ಮನಿಗೆ ವಿರುದ್ಧವಾಗಿ ನೀವು ನಡೆದುಕೊಳ್ಳಬೇಡ್ರಿ, ನಂದಿಸಬೇಡ್ರಿ ಆತನನ್ನ ಎಂಬುದಾಗಿ ಸ್ಪಷ್ಟವಾಗಿ ಪವಿತ್ರಾತ್ಮನ ನಮ್ಮೊಳಗಿದ್ದು ಈ ಕೆಲಸವನ್ನ ಮಾಡ್ತಾನ, ಇಲ್ಲದೆ ಈ ಕೆಲಸವನ್ನ ಮಾಡ್ತಾನ ನೋಡಿ. ನಾವು ಒಂದ್ ವೇಳೆ ಅಪರಾಧಗಳನ್ನ ಮಾಡ್ತಾ 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 ಹೋಗುವಂತ ಸಮಯದಲ್ಲಿ ಆತನ ಎಷ್ಟರ ಮಟ್ಟಿಗೆ ನೊಂದು ಹೋಗ್ತಾನೋ ಎನ್ನುವಂಥದ್ದನ್ನ. ಆದ್ರೆ ಇಲ್ಲಿ ಇನ್ನೊಂದು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕಾಗಿರುವಂತ ಒಂದು ಕಾರ್ಯ ಏನು ಅಂತ ಹೇಳಿ ನೋಡ್ಬೇಕಾ, ನಾವು ವಾಕ್ಯಕ್ಕೆ ಅನುಸಾರವಾಗಿ ದೀಕ್ಷಾ ಸ್ಥಾನವನ್ನು ತೆಗೆದುಕೊಂಡ್ರು ಮಾತ್ರವೇ ಪವಿತ್ರಾತ್ಮ ದಾನ ಮಾಡಲ್ಪಡುತ್ತೆ. ವಾಕ್ಯಕ್ಕೆ ವ್ಯತಿರೇಕವಾಗಿ, ವಾಕ್ಯಕ್ಕೆ ವಿರುದ್ಧವಾಗಿ ದೀಕ್ಷಾ ಸ್ಥಾನವನ್ನು ತೆಗೆದುಕೊಂಡ್ರೆ ಪವಿತ್ರಾತ್ಮನ ದಾನ ಮಾಡಲ್ಪಡಲ್ಲ, ಪವಿತ್ರಾತ್ಮನ ವರ ಎನ್ನುವಂಥದ್ದು ಬರಲ್ಲ. ಇಲ್ಲಿ ಯಾಕೆಂತಂದ್ರೆ ನಾವು ಬೇರೆ ಪಾಶ್ಚಾತ್ಯ ದೇಶಗಳಲ್ಲಿ ನೋಡುವಂತದ್ದಾದ್ರೆ ವಾಕ್ಯಕ್ಕೆ ವಿರುದ್ಧವಾದಂತ ದೀಕ್ಷಾ ಸ್ನಾನಗಳಿದೆ. ಅದು ಒಬ್ಬ ಪಾಪಿಯನ್ನ ಕುಂಡಿಸಿ ನೀರನ್ನ ಚಿಮುಕಿಸುವಂತದ್ದಾಗಿರ್ಬೋದು, ಇಲ್ಲ ಆತನ ಮೇಲೆ ನೀರನ್ನ ಸುರಿಯುವಂತದ್ದಾಗಿರ್ಬೋದು, ನೀರನ್ನ ಪ್ರೋಕ್ಷಣೆ ಮಾಡುವಂತದ್ದಾಗಿರ್ಬೋದು, ಧ್ವಜವನ್ನ ಹಿಡಿದು ಇದರ ಕೆಳಗೆ ತೂರುವಂತ ದೀಕ್ಷಾ ಸ್ನಾನಗಳು ಮಾಡ್ತಾ ಇದ್ದಾರೆ. ಅಂದ್ರೆ ಇವ್ ಯಾವ ದೀಕ್ಷಾ ಸ್ನಾನವೂ ಕೂಡ ದೇವರ ವಾಕ್ಯಕ್ಕೆ ವ್ಯತಿರೇಕವಾಗಿ ವಿರುದ್ಧವಾಗಿರುವಂತಹ ದೀಕ್ಷಾ ಸ್ನಾನಗಳನ್ನು ಮಾಡಿಸಿಕೊಂಡ್ರೆ ಪವಿತ್ರಾತ್ಮ ದಾನ ಎನ್ನುವಂಥದ್ದು ಮಾಡಲ್ಪಡಲ್ಲ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ವಾಕ್ಯಕ್ಕೆ ಅನುಸಾರವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡ್ರೆ ಮಾತ್ರ ಪವಿತ್ರಾತ್ಮ ಎನ್ನುವಂಥದ್ದು ಬರುತ್ತೆ, ಅವನೊಳಗೆ ಇರುತ್ತೆ, ಸದಾ ಕಾಲಕ್ಕೂ ಆತನನ್ನ ನಡೆಸುತ್ತೆ. ಅಂದ್ರೆ ಈ ಭೂಮಿಯನ್ನ ಆತನು ಬಿಡುವವರೆಗೂ ಕೂಡ ಆತನಿಗೋಸ್ಕರ ಬಹಳವಾಗಿ ಬೇಡಿಕೊಳ್ಳುತ್ತೆ. ಆಗಿರುವಂತ ಕಾರಣ ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ನಾವು ದೇವರಾತ್ಮನಿಗೆ ನೋವನ್ನು ಉಂಟು ಮಾಡದಂತ ರೀತಿಯಲ್ಲಿ ಪರಿಶುದ್ಧವಾಗಿ ನಡೆದುಕೊಳ್ಳಬೇಕೆನ್ನುವಂಥದ್ದು ದೇವರ ವಾಕ್ಯಗಳ ಒಂದು ಅರ್ಥ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಮಹಾಶಕ್ತನಾಗಿರುವಂತ ಮಹಾ ತಂದೆಯಾಗಿರುವಂತ ದೇವರೇ, ನಿನ್ನ ನಾಮಕ್ಕೆ ಮಹಿಮೆಯಾಗಲಿ. ಈ ಒಂದು ಅಮೂಲ್ಯವಾದಂತ ಸಮಯದಲ್ಲಿ ಅಮೂಲ್ಯವಾದಂತ ರೀತಿಯಲ್ಲಿ ನಿನ್ನ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಈ ಒಂದು ಮಾತನ್ನ ನಾವು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನೀನು ನಮ್ಮೊಳಗೆ ಕಳುಹಿಸಲ್ಪಟ್ಟಿರುವಂತಹ ಪವಿತ್ರಾತ್ಮನ ನಾವು ದುಃಖಪಡಿಸದಂತೆ, ನೋವು ಪಡಿಸದಂತೆ, ನಂದಿಸದಂತೆ ಎಚ್ಚರಿಕೆಯಿಂದ ಜೀವಿಸಲು ದೇವರೇ ಆತನು ನಮಗೋ ಸಹಾಯ ಮಾಡೋದಕ್ಕೋಸ್ಕರವೇ ಬಂದಿದ್ದಾನೆ. ಆತನು ನಮಗೆ ಸಹಾಯ ಮಾಡುವಂತ ರೀತಿಯಲ್ಲಿ ನಮಗೋಸ್ಕರ ಬೇಡಿಕೊಳ್ತಾ ಇದ್ದಾನೆ. ಆಗಿರುವಂತ ಕಾರಣ ದೇವ, ನಾವೆಲ್ಲರೂ ಕೂಡ ಪರಿಶುದ್ಧವಾಗಿ ನಡೆದುಕೊಳ್ಳಲು ಸಹಾಯ ಮಾಡು. ಈ ಕಾರ್ಯಕ್ರಮಕ್ಕೋಸ್ಕರ ಪ್ರಯಾಸ ಪಡುವಂತ ಪ್ರತಿಯೊಬ್ಬರನ್ನ ಹೆಸರುಗಳಿಂದ ಆಶೀರ್ವದಿಸಿ ಅವರಿಗೆ ಬೇಗ ಬರಬೇಕಾದಂತ ಪ್ರತಿಫಲಗಳನ್ನು ಕೊಟ್ಟು ದೇವರೇ, ಒಂದು ಭೌತಿಕವಾಗಿ ಯಾವ ವಿಷಯದಲ್ಲಿ ಕುಂದಿ ಹೋಗಿದ್ದಾರೋ ದೇವರೇ, ಆ ವಿಷಯಗಳನ್ನು ಅವರಿಗೆ ತುಂಬಿಸಿಕೊಟ್ಟು ಇನ್ನು ಹೆಚ್ಚಿನದಾಗಿ ನಿನ್ನ ಕೆಲಸವನ್ನ ಮಾಡಲು ದೇವ ಅವರಿಗೆ ಸಹಾಯ ಮಾಡಿ ಕಾಪಾಡಿ ನಡೆಸು. ವಿಷಯಗಳನ್ನು ಕೇಳಿದು ಮರೆತುಪಟ್ಟ ಎಲ್ಲ ಕಾರ್ಯವನ್ನು ಅನುಗ್ರಹಿಸಿ ನಡೆಸು. ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ತಂದೆಯೇ, ಆಮೇನ್. ಇಲ್ಲಿ ಮತ್ತೆ ಅಂಕಲ್ ಬಂದು ವಿಚಾರ, ಇಲ್ಲಿ ಇನ್ನೊಂದು ವಿಚಾರ ಏನು ಅಂದ್ರೆ, ನಿಮ್ಗೆ ಯಾರಿಗೂ ಡೌಟ್ ಬರಬಾರ್ದು ಎನ್ನುವಂತ ಕಾರಣಕ್ಕೋಸ್ಕರ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಈಗ ಆತನು ಅಪರಾಧ ಮಾಡುವಂತ ಸಮಯದಲ್ಲೂ ಕೂಡ ಪವಿತ್ರಾತ್ಮನು ಬೇಡ್ತಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡಿದೀವಿ. ಆತನು ಬಹಳವಾಗಿ ಅಪರಾಧಗಳನ್ನ ಮಾಡ್ಕೊಂಡು ಆತನು ಹೋಗುವಂತ ಸಮಯದಲ್ಲಿ ಆತನು ಬೇಡಿಕೊಳ್ಳುವಂತವನಾಗಿರ್ತಾನೆ. ಆದರೆ ಆತನ ಕ್ರಿಯೆಗಳನ್ನ ಬದಲಾಯಿಸಿಕೊಂಡು ದೇವರಾತ್ಮನ ಒಂದು ನರಳಾಟವನ್ನ ಅರ್ಥ ಮಾಡಿಕೊಂಡು ಆತನು ದೇವರ ವಾಕ್ಯಕ್ಕೆ ವಿಧೇಯನಾಗಿ ಆತನು ನರಕಕ್ಕೆ ಪರಲೋಕವನ್ನ ಸೇರಿಕೊಳ್ತಾನೋ ಆ ಪವಿತ್ರಾತ್ಮನ ಸಹಾಯದೊಂದಿಗೆ, ಆತನು ಆ ಒಂದು ಪವಿತ್ರಾತ್ಮನು ಮಾಡಿಕೊಂಡಂತ ಪ್ರಾರ್ಥನೆಗಳನ್ನ ಆತನು ಲೆಕ್ಕಕ್ಕೆ ಇಟ್ಟುಕೊಳ್ಳದಂತ ರೀತಿಯಲ್ಲಿ ಆ ಆತನು ಭಯಂಕರವಾದಂತ ರೀತಿಯಲ್ಲಿ ಬದುಕಿ ಆತನು ನರಕಕ್ಕೆ ಹೋಗ್ತಾರೋ ಅದು ಮನುಷ್ಯನ ತೀರ್ಮಾನವೇ ಬಿಟ್ರೆ, ಪವಿತ್ರಾತ್ಮನು ಮಾತ್ರ ದೇವರಿಗೆ ಈ ಮನುಷ್ಯನ ವಿಷಯದಲ್ಲಿ ಪ್ರಾರ್ಥನೆ ಮಾಡುವಂತವನಾಗಿರ್ತಾನೆ. ಈ ಒಂದು ವಿಚಾರವನ್ನ ತಲೆಯಲ್ಲಿಟ್ಕೊಳ್ಳಿ. ಎಲ್ಲರಿಗೂ ವಂದನೆಗಳು.